ಇಂದು ಬೆಳಿಗ್ಗೆ ವೃದ್ಧಾಶ್ರಮದಲ್ಲಿ ಸೂರ್ಯನು ಹಗುರವಾದ ಬೆಳಕು ಚೆಲ್ಲಿದಾಗ ಅಲ್ಲಿ ವಾಸಿಸುತ್ತಿದ್ದ ಕೆಲವು ವೃದ್ಧರು ವಾಕಿಂಗ್ ಬಂದರು. ಕೆಲವು ವೃದ್ಧರು ಬಂದು ಬೆಂಚುಗಳ ಮೇಲೆ ಕುಳಿತು ತಮ್ಮ ಕಳೆದು ಹೋದ ದಿನಗಳನ್ನು ನೆನಪಿಸಿಕೊಳ್ಳುತ್ತಿದ್ದರು. ಇಂತಹ ನೆಮ್ಮದಿಯ ವಾತಾವರಣದಲ್ಲಿ ಇದ್ದಕ್ಕಿದ್ದಂತೆ ಗದ್ದಲ ಶುರುವಾಯಿತು. 7ನೇ ನಂಬರ್ ಕೊಠಡಿಯಲ್ಲಿ ಒಬ್ಬರು ಕೇರ್ಟೇಕರ್ ಓಡುತ್ತಾ ಬಂದರು. ಓಡುತ್ತಾ ಮ್ಯಾನೇಜರ್ ಆನಂದ್ ಪ್ರಕಾಶ್ ರವರ ಕೋಣೆಯ ಕಡೆಗೆ ಹೋಗುತ್ತಿದ್ದರು. ಆದರೆ ಹೋಗುವ ದಾರಿಯಲ್ಲಿ ಆನಂದ್ ಕಾಣಿಸಿದರು. ಅವರು ತಮ್ಮ ದೈನಿಕ ರೌಂಡ್ ಮೇಲೆ ಹೋಗುತ್ತಿದ್ದರು. ಅವರ ಹತ್ತಿರ ಹೋಗಿ ಎದುಸಿರು ಬಿಡುತ್ತಾ, ಆನಂದ್ ಸರ್, ಬೇಗನೆ ಬನ್ನಿ, ಶರ್ಮಾ ಅಂಕಲ್ ಅವರಿಗೆ ಹೇಳುತ್ತಾ ಅವರ ಧ್ವನಿ ಕಂಪಿಸುತ್ತಿತ್ತು. 40 ವರ್ಷದ ಮ್ಯಾನೇಜರ್ ಆನಂದ್ ಪ್ರಕಾಶ್ ಎಲ್ಲ ವೃದ್ಧರು ತಮ್ಮ ಕುಟುಂಬದ ಭಾಗ ಎಂದುಕೊಳ್ಳುತ್ತಿದ್ದರು. ಆ ಕೋಣೆಯ ಕಡೆಗೆ ಓಡಿದರು. ಒಳಗಿನ ದೃಶ್ಯ ಕರುಳು ಹಿಂಡುವಂತಿತ್ತು. 80 ವರ್ಷದ ಶರ್ಮಾಜಿ ಹಾಸಿಗೆ ಮೇಲೆ ಮಲಗಿ ಕೊನೆ ಉಸಿರು ಎಳೆದಿದ್ದರು. ಯಾರೋ ಬರುವುದನ್ನು ಕಾಯುತ್ತಿರುವಂತೆ ಅವರ ಕಣ್ಣುಗಳು ಬಾಗಿಲಿನ ಮೇಲೆ ನೆಟ್ಟಿದ್ದವು. ಆನಂದ್ ಅವರು ನಡುಗುವ ಕೈಗಳಿಂದ ಶರ್ಮಾಜಿಯವರ ಮಗನ ನಂಬರ್ ಡಯಲ್ ಮಾಡಿದರು. ಫೋನ್ ರಿಂಗ್ ಆಗುತ್ತಿತ್ತು. ಆ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ. ಆ ಜನರು ತಮ್ಮದೇ ಪ್ರಪಂಚದಲ್ಲಿ ಬದುಕುತ್ತಿದ್ದರು. ತಮ್ಮ ತಂದೆ ಕೊನೆ ಉಸಿರು ಎಳೆದಿದ್ದಾರೆ ಎಂಬ ಅರಿವಿಲ್ಲದೆ ಅವರು ಸಂತೋಷದಿಂದಿದ್ದರು. ಆನಂದ್ ಅವರು ಶರ್ಮಾ ಅವರ ಬಳಿ ಹೋಗಿ ಅವರ ಕೈಯನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡರು. ಅದು ಮಂಜುಗಡ್ಡೆಯಂತೆ ತಣ್ಣಗೆ ಇತ್ತು. ಅಂಕಲ್, ನಾನು ಆನಂದ್ ಬಂದಿದ್ದೇನೆ, ಅವರು ಮೆಲ್ಲನೆ ಹೇಳಿದರು. ಅವರ ಮುಚ್ಚಿದ ಕಣ್ಣುಗಳು ನಿಧಾನವಾಗಿ ತೆರೆದವು. ಅವುಗಳಲ್ಲಿ ಇನ್ನೂ ಹೊಳಪಿತ್ತು. ಅವರು ದುರ್ಬಲ ಧ್ವನಿಯಲ್ಲಿ ಹೇಳಿದರು, ಆನಂದ್, ನನ್ನ ರಾಜ ಬಂದಿದ್ದಾನಾ? ಆ ಶಬ್ದಗಳಲ್ಲಿ ಇರುವ ನಂಬಿಕೆ, ಪ್ರೀತಿ ಆನಂದನ ಹೃದಯವನ್ನು ಹಿಂಡಿತ್ತು. ಅವರು ಶರ್ಮಾ ಅವರ ಕೈಯನ್ನು ಇನ್ನೂ ಗಟ್ಟಿಯಾಗಿ ಅದುಮಿ ಹಿಡಿದರು. ಹೌದು ಶರ್ಮಾಜಿ, ರಾಜ ಬರುತ್ತಿದ್ದಾರೆ, ಇನ್ನು ಸ್ವಲ್ಪ ಸಮಯದಲ್ಲಿ, ಆನಂದ್ ಅವರು ಸುಳ್ಳು ಭರವಸೆಯನ್ನು ಕೊಡುತ್ತಾ ಹೇಳಿದರು. ಅವರು ಏನು ಮಾಡುತ್ತಾರೆ? ಒಬ್ಬ ಸಾಯುವ ತಂದೆಗೆ ನಿನ್ನ ಮಗನಿಗೆ ನಿನ್ನ ಬಗ್ಗೆ ಕಾಳಜಿ ಇಲ್ಲ ಎಂದು ಹೇಗೆ ಹೇಳುವುದು? ಶರ್ಮಾ ಅವರ ಮುಖದಲ್ಲಿ ಒಂದು ಸಂತೃಪ್ತಿ ನಗು ಮೂಡಿತು. ನನಗೆ ಗೊತ್ತಿತ್ತು ಅವನು ಬರುತ್ತಾನೆ ಎಂದು. ಅವನು ಒಳ್ಳೆಯ ಹುಡುಗ, ಆದರೆ ಸ್ವಲ್ಪ ಬ್ಯುಸಿ ಇರುತ್ತಾನೆ. ಆನಂದ್ ಅವರ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯುತ್ತಿತ್ತು. ಅವರು ನೋಡುತ್ತಿದ್ದರು. ಒಬ್ಬ ತಂದೆ ತಮ್ಮ ಕೊನೆಯ ಉಸಿರಿರುವವರೆಗೂ ತಮ್ಮ ಮಕ್ಕಳ ಬಗ್ಗೆ ಒಳ್ಳೆಯದನ್ನೇ ಹೇಳುತ್ತಿರುತ್ತಾರೆ. ಮರುಕ್ಷಣವೇ ಶರ್ಮಾ ಅವರ ಕೈಗಳು ಸಡಿಲವಾಗುತ್ತಿದ್ದವು. ಅವರ ಕಣ್ಣುಗಳು ಆಕಾಶದ ಕಡೆ ನೋಡುತ್ತಿದ್ದವು. ಒಂದು ಆಳವಾದ ಉಸಿರಿನ ಜೊತೆಗೆ ಶಾಂತವಾದರು. ಆನಂದನ ಮಡಿಲಲ್ಲಿಯೇ ಇನ್ನೊಬ್ಬನ ತಂದೆ ತಮ್ಮ ಕೊನೆಯ ಉಸಿರು ತೆಗೆದುಕೊಂಡಿದ್ದರು. ತಮ್ಮ ಮಗನ ಬರುವಿಕೆಯನ್ನು ಕಾಯುತ್ತಾ ಆ ಸಮಯದಲ್ಲಿ ಆನಂದನಿಗೆ ಎದೆ ಒಡೆದು ಹೋಗುವ ಅನುಭವವಾಯಿತು. ಅವರು ಶರ್ಮಾ ಅವರ ಹಣೆಯ ಮೇಲೆ ಕೈಯಿಟ್ಟು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ನಡೆಸಲಾಯಿತು. ಆಶ್ರಮದ ಇತರ ಹಿರಿಯರು ತಮ್ಮ ಸ್ನೇಹಿತನಿಗೆ ಅಂತಿಮ ನಮನ ಸಲ್ಲಿಸಲು ಬಂದರು. 2 ಗಂಟೆಯ ನಂತರ ವೃದ್ಧಾಶ್ರಮದ ಗೇಟ್ ಹತ್ತಿರ ಒಂದು ಹೊಳೆಯುವ ಕಾರು ಬಂದು ನಿಂತಿತ್ತು. ಈಗ ಕೆಲವು ಗಂಟೆಗಳ ಹಿಂದೆ ಇಲ್ಲಿಂದ ಅಂತ್ಯಕ್ರಿಯೆ ಮೆರವಣಿಗೆ ಹೊರಟಿತ್ತು. ಬಹುಶಃ ಈಗ ಇನ್ನೊಂದು ಕತೆ, ಅದರ ಅಂತ್ಯವನ್ನು ಬರೆಯಲು ಬರುತ್ತಿದೆ. ಆನಂದ್ ಅವರ ಕಣ್ಣುಗಳು ಹತ್ತಿರುವ ಕಾರಣ ಕೆಂಪಗಾಗಿದ್ದವು. ಬಾಗಿಲ ಕಡೆಗೆ ನೋಡುತ್ತಿದ್ದರು. ಕಾರಿನಿಂದ ಒಬ್ಬ ಯುವಕ ರೋಹಿತ್ ಇಳಿದನು. ಅವನ ಮುಖದ ಮೇಲೆ ಒಂದು ಅಹಂಕಾರವಿತ್ತು. ಅವನು ಹಿಂಬಾಗಿಲು ತೆರೆದು ಭಯಭೀತಳಾದ ವೃದ್ಧ ಮಹಿಳೆಯನ್ನು ಹೊರಗೆಳೆದನು. ಅವನ ತಾಯಿ ಕಮಲಾ ಅವರ ಕಣ್ಣುಗಳಲ್ಲಿ ವಿಚಿತ್ರ ಭಯ ಇತ್ತು. ಮಗ ರೋಹಿತ್, ನೀನು ನನ್ನನ್ನು ಯಾವುದೋ ಯೋಗ ಕೇಂದ್ರಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ್ದೆ. ಅಲ್ಲಿ ಭಜನೆ ಕೀರ್ತನೆ ನಡೆಯುತ್ತದೆ, ಯೋಗ ಪ್ರಾಣಾಯಾಮ ಮಾಡಿಸುತ್ತಾರೆ, ಆದರೆ ಇಲ್ಲಿ? ಕಮಲಾ ಅವರು ಕಂಪಿಸುವ ಧ್ವನಿಯಲ್ಲಿ ತಮ್ಮ ಮಗನಿಗೆ ಕೇಳಿದರು. ಅವರ ಧ್ವನಿಯಲ್ಲಿ ಒಬ್ಬ ಅಮ್ಮನ ಮುಗ್ಧತೆ ಇತ್ತು. ಅವರು ತಮ್ಮ ಮಗನ ಮೇಲೆ ಕಣ್ಣು ಮುಚ್ಚಿಕೊಂಡು ನಂಬಿಕೆ ಇಟ್ಟಿದ್ದರು. ರೋಹಿತ್ ತನ್ನ ಅಮ್ಮನ ಕಡೆ ನೋಡಿದನು. ಅವರ ಕೈ ಹಿಡಿದು ಹೆಚ್ಚು ಕಡಿಮೆ ಎಳೆಯುತ್ತಾ ಒಳಗೆ ಕರೆದುಕೊಂಡು ಬರುತ್ತಿದ್ದನು. ಅರೆ ಅಮ್ಮ, ನಡಿ, ಒಳಗೆ ಹೋಗಿ ನಾವು ಎಲ್ಲವನ್ನು ತಿಳಿದುಕೊಳ್ಳೋಣ. ಅವನ ಧ್ವನಿಯಲ್ಲಿ ಎಷ್ಟು ಬೇಜವಾಬ್ದಾರಿ ಇತ್ತೆಂದರೆ ಅವನು ತನ್ನ ಅಮ್ಮನ ಜೊತೆಗಲ್ಲ, ಯಾವುದೋ ನೌಕರರ ಜೊತೆಗೆ ಮಾತನಾಡುತ್ತಿರುವಂತೆ ಮಾತನಾಡುತ್ತಿದ್ದನು. ಆಶ್ರಮದ ಒಳಗೆ ಹೋಗುತ್ತಿದ್ದಂತೆ ಕಮಲಾ ಅವರ ಕಣ್ಣುಗಳು ಗೋಡೆಯ ಮೇಲೆ ತೂಗು ಹಾಕಿದ್ದ ಫೋಟೋಗಳ ಮೇಲೆ ಬಿತ್ತು. ಅಲ್ಲಿ ಮುಖ ಕಳೆಗುಂದಿದ ವೃದ್ಧರು ಕುಳಿತಿದ್ದರು. ಅವರ ಹೃದಯ ಚಡಪಡಿಸಿತು. ಅವರು ಮತ್ತೆ ಕೇಳಿದರು, ಮಗ, ಇದು ವೃದ್ಧಾಶ್ರಮದಂತೆ ಕಾಣುತ್ತಿದೆ, ಇಲ್ಲಿ ಎಲ್ಲರೂ ವಯಸ್ಸಾದವರಿದ್ದಾರೆ. ಅವರ ಮಾತಿನಲ್ಲಿ ಒಂದು ಪ್ರಶ್ನೆಗೂ ಹೆಚ್ಚಾಗಿ ಭಯ ಇತ್ತು. ಅವರ ರಕ್ತ ಹಂಚಿಕೊಂಡು ಹುಟ್ಟಿರುವ ಮಗ ಅವರಿಗೆ ದ್ರೋಹ ಬಗೆಯುತ್ತಿದ್ದಾನೆಯೋ ಎಂಬಂತೆ ಒಂದು ಅಪರಿಚಿತ ಭಯ ಇತ್ತು. ಅರೆ ನನ್ನ ತುಳಸಿ, ನಾನು ಅದಕ್ಕೆ ಇಂದು ಬೆಳಿಗ್ಗೆ ನೀರು ಕೂಡ ಕೊಟ್ಟಿಲ್ಲ, ಅದು ಬಾಡಿ ಹೋಗುತ್ತದೆ ಮಗ. ಕಮಲಾ ಅವರು ಪುನಃ ಹೇಳಿದರು. ರೋಹಿತ್ ಈಗ ಸಿಡಿಮಿಡಿಗೊಂಡನು. ಅರೆ ಅಮ್ಮ, ಸುಮ್ಮನಾಗು, ಎಷ್ಟೊಂದು ಮಾತನಾಡುತ್ತೀರಿ ನೀವು. ಅವನು ತನ್ನ ಅಮ್ಮನ ಮೇಲೆ ಕೂಗಾಡಿದನು. ಕಮಲಾ ಅವರು ಸುಮ್ಮನಾದರು. ಅವರ ಕಣ್ಣುಗಳಿಂದ ಕಣ್ಣೀರು ಇಳಿದು ಅವರ ಸುಕ್ಕುಗಟ್ಟಿದ ಗಲ್ಲಗಳ ಮೇಲೆ ಹರಿಯುತ್ತಿತ್ತು. ಇದನ್ನೆಲ್ಲ ದೂರದಿಂದ ನೋಡುತ್ತಿದ್ದ ಆನಂದ್ಗೆ ಎದೆಗುಂದಿತ್ತು. ಅವರ ಸ್ವಂತ ಮಗ ಅವರನ್ನು ಭಾರ ಎಂದುಕೊಳ್ಳುತ್ತಿದ್ದ ತಾಯಿಯ ನೋವು ಅವನಿಗೆ ಅರ್ಥವಾಗುತ್ತಿತ್ತು. ಮಗನಿಗೆ ನಾಚಿಕೆ ಇಲ್ಲದಿರುವುದನ್ನು ನೋಡುತ್ತಿದ್ದನು. ಅವನು ತನ್ನ ಅಮ್ಮನನ್ನು ಹಳೆಯ ವಸ್ತು ಎನ್ನುವಂತೆ ಇಲ್ಲಿ ತಂದು ಬಿಸಾಡಲು ಬಂದಿದ್ದನು. ಆ ಒಂದು ಕ್ಷಣದಲ್ಲಿ ಆನಂದನಿಗೆ ಅನಿಸಿತು,
ಮಾನವೀಯತೆ ಸತ್ಯವಾಗಿಯೂ ಸತ್ತು ಹೋಗಿದೆ ಎಂದು. ಹಾಗೆ ರೋಹಿತ್ ಆಶ್ರಮದ ಆಫೀಸ್ ತಲುಪಿದನು. ಅವನು ತನ್ನ ಅಮ್ಮನ ಕೈಯನ್ನು ಜೋರಾಗಿ ಎಳೆದು ಬಿಟ್ಟನು. ಕಮಲ ಅವರು ಎಡವಿ ಬೀಳುವುದರಲ್ಲಿದ್ದರು. ಬೀಳುವ ಮೊದಲು ಅವರು ಗೋಡೆಯ ಸಹಾಯ ಪಡೆದುಕೊಂಡರು. ತಮ್ಮ ಮಗ ತಮಾಷೆ ಮಾಡುತ್ತಿದ್ದಾನೆ ಎನ್ನುವ ಕೊನೆಯ ನಂಬಿಕೆಯ ಮೇಲೆ ಅವರ ಕಣ್ಣುಗಳು ಈಗಲೂ ತಮ್ಮ ಮಗನ ಮುಖದ ಮೇಲೆ ನೆಟ್ಟಿದ್ದವು. ಆಗ ರೋಹಿತ್ ಜೇಬಿನಿಂದ 500 ರೂಪಾಯಿಯ ಒಂದು ನೋಟಿನ ಕಂತು ತೆಗೆದು ಮೇಜಿನ ಮೇಲೆ ಇಟ್ಟು ಹೇಳಿದನು, ಇದನ್ನು ತೆಗೆದುಕೊಳ್ಳಿ. ಇಲ್ಲಿ ನನ್ನ ಅಮ್ಮನಿಗೆ ಯಾವುದೇ ಕೊರತೆ ಆಗಬಾರದು. ಒಳ್ಳೆಯ ಕೋಣೆ, ಒಳ್ಳೆಯ ಊಟ, ಅರ್ಥವಾಯಿತೆ? ಅವನ ಧ್ವನಿಯಲ್ಲಿ ಅಹಂಕಾರವಿತ್ತು. ಮಾನವೀಯತೆಯ ಅಂಶ ದೂರದಲ್ಲಿತ್ತು. ಆಗ ಮ್ಯಾನೇಜರ್ ಗಂಭೀರವಾಗಿ ಅವನನ್ನು ನೋಡಿ ಹೇಳಿದರು, ಕ್ಷಮಿಸಿ, ಇಲ್ಲಿ ಹಣ ತೆಗೆದುಕೊಂಡು ಕೆಲಸ ಮಾಡುವುದಿಲ್ಲ. ವೃದ್ಧಾಶ್ರಮ ಒಂದು ದತ್ತಿ ಟ್ರಸ್ಟ್. ನಾವು ಇಲ್ಲಿ ವಾಸಿಸುವ ವೃದ್ಧರಿಗೆ ಉಚಿತ ಸೇವೆ ಸಲ್ಲಿಸುತ್ತೇವೆ. ದಯವಿಟ್ಟು ನಿಮ್ಮ ಹಣವನ್ನು ತೆಗೆದುಕೊಳ್ಳಿ. ಅವರ ಕಣ್ಣುಗಳು ರೋಹಿತ್ನಿಂದ ತೆಗೆದು ಅಸಹಾಯಕ ವೃದ್ಧ ಅಮ್ಮನ ಕಡೆ ಹೋದವು. ಅವರ ಪ್ರಪಂಚ ಕೆಲವೇ ಕ್ಷಣಗಳಲ್ಲಿ ಕೊನೆಯಾಗುವ ಹಂತದಲ್ಲಿತ್ತು. ಈಗ ಕಮಲ ಅವರ ಅನುಭವಕ್ಕೆ ಬಂದಿತ್ತು. ರೋಹಿತ್ ತನ್ನನ್ನು ಶಾಶ್ವತವಾಗಿ ಇಲ್ಲಿಗೆ ಇರಲು ಕರೆದುಕೊಂಡು ಬಂದಿದ್ದಾನೆ. ಇಲ್ಲಿ ಬಿಟ್ಟು ಅವನು ಹೊರಟು ಹೋಗುತ್ತಾನೆ. ನಂತರ ಎಂದಿಗೂ ಬರುವುದಿಲ್ಲ. ಅವರು ಹೋಗಿ ರೋಹಿತ್ನ ಕಾಲು ಹಿಡಿದುಕೊಂಡರು. ಅವರ ಸೀರೆ ಸೆರಗು ನೆಲದ ಮೇಲೆ ಹರಡಿತ್ತು. ಅವರು ತಮ್ಮ ನಡುಗುವ ಕೈಗಳಿಂದ ರೋಹಿತ್ನ ಕಾಲು ಹಿಡಿದುಕೊಂಡು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದರು. ಮಗ, ಬೇಡ, ನನ್ನ ಮೇಲೆ ಕರುಣೆ ತೋರಿಸು. ನನ್ನನ್ನು ಇಲ್ಲಿ ಬಿಟ್ಟು ಹೋಗಬೇಡ. ನಾನು ನನ್ನ ಸೊಸೆಗೆ ಏನನ್ನೂ ಹೇಳುವುದಿಲ್ಲ. ನಾನು ಕೋಣೆಯಿಂದ ಹೊರಗೆ ಬರುವುದಿಲ್ಲ. ನಾನು ಕಾಯಿಲೆ ಬಿದ್ದರೂ ಏನು ಹೇಳುವುದಿಲ್ಲ. ನನಗೆ ನನ್ನ ಮನೆಯಲ್ಲಿ ಒಂದು ಕೋಣೆ ಕೊಡಿ. ಅವರ ಧ್ವನಿಯಲ್ಲಿ ನೋವು, ಅಸಹಾಯಕತೆ ಇತ್ತು. ಇದನ್ನು ಕೇಳಿದ ಕಲ್ಲು ಕೂಡ ಕರಗುವಂತಿತ್ತು. ಅವರು ತಮ್ಮ ಮಗನಿಂದ ಭಿಕ್ಷೆ ಬೇಡುತ್ತಿದ್ದರು. ಅವನನ್ನು ಅವರು 9 ತಿಂಗಳು ತಮ್ಮ ಗರ್ಭದಲ್ಲಿಟ್ಟು ಪೋಷಿಸಿದ್ದರು. ಅವನು ಕೆಮ್ಮಿದರೂ ರಾತ್ರಿ ಪೂರ್ತಿ ಎಚ್ಚರವಾಗಿರುತ್ತಿದ್ದರು. ಆನಂದನಿಗೆ ಇದನ್ನೆಲ್ಲ ಸಹಿಸಿಕೊಳ್ಳಲಾಗಲಿಲ್ಲ. ಅವನ ಕಣ್ಣುಗಳಲ್ಲೂ ಕಣ್ಣೀರಿತ್ತು. ಅವನು ಕೈ ಮುಗಿದು ರೋಹಿತನಿಗೆ ಹೇಳಿದನು, ಸರ್, ಇಂತಹ ಪಾಪವನ್ನು ಮಾಡಬೇಡಿ. ಇವರು ನಿನ್ನ ಅಮ್ಮ, ಯಾವುದೇ ಹೊರೆಯಲ್ಲ. ಒಮ್ಮೆ, ಕೇವಲ ಒಮ್ಮೆ ನಿಮ್ಮ ಅಮ್ಮನ ಕಣ್ಣುಗಳನ್ನು ಆಳವಾಗಿ ನೋಡಿ. ನಿಮಗೆ ಅವರ ಕಣ್ಣುಗಳಲ್ಲಿ ತುಂಬ ಪ್ರೀತಿ ಕಾಣಿಸುತ್ತದೆ. ಅವರು ನಿಮ್ಮಿಂದ ಅವರ ಮನೆಯ ಒಂದು ಕೋಣೆಯನ್ನು ಬೇಡುತ್ತಿದ್ದಾರೆ. ಯಾವುದೇ ಆಸ್ತಿಯನ್ನಲ್ಲ. ಯಾವುದೇ ದೊಡ್ಡ ತೊಂದರೆ ಇಲ್ಲದಿದ್ದರೆ ದಯವಿಟ್ಟು ಅವರನ್ನು ನಿಮ್ಮೊಂದಿಗೆ ವಾಪಸ್ ಕರೆದುಕೊಂಡು ಹೋಗಿ. ತಮ್ಮವರೇ ತಮ್ಮನ್ನು ಬಿಟ್ಟು ಹೋದರೆ ವೃದ್ಧರು ಒಳಗಿನಿಂದಲೇ ಸಾಯುತ್ತಾರೆ. ಇದನ್ನು ಕೇಳುತ್ತಿದ್ದಂತೆ ರೋಹಿತ್ನ ಮುಖ ಕೋಪದಿಂದ ಕುದಿಯುತ್ತಿತ್ತು. ಆನಂದನ ಸಲಹೆ ಅವನಿಗೆ ಅಪಮಾನ ಎನಿಸಿತು. ಅವನು ತನ್ನ ಅಮ್ಮನನ್ನು ಒಂದು ಕ್ಷಣದಲ್ಲಿ ತನ್ನಿಂದ ದೂರ ಮಾಡಿ ಆನಂದನಿಗೆ ಹೇಳಿದನು, ನಿಮಗೆ ಗೊತ್ತಿಲ್ಲ ಮನೆಯಲ್ಲಿ ಏನು ನಡೆಯುತ್ತದೆ ಎಂದು. ಯಾವಾಗ ನೋಡಿದರೂ ಮನೆಯಲ್ಲಿ ಒಂದಲ್ಲ ಒಂದು ಮಾತಿನ ಮೇಲೆ ಕೆಣಕುತ್ತಲೇ ಇರುತ್ತಾರೆ, ಕೆಮ್ಮುತ್ತಿರುತ್ತಾರೆ. ನಮ್ಮ ಇಷ್ಟದಂತೆ ಬದುಕಲು ಆಗುತ್ತಿಲ್ಲ. ನನ್ನ ಹೆಂಡತಿ ಇವರಿಂದ ತೊಂದರೆ ಅನುಭವಿಸುತ್ತಿದ್ದಾಳೆ. ಹೀಗೆ ಹೇಳುತ್ತಾ ಅವನು ತನ್ನ ಅಳುವ, ಬೇಡಿಕೊಳ್ಳುವ ಅಮ್ಮನ ಕಡೆ ಒಮ್ಮೆ ಕೊನೆಯ ಬಾರಿ ತಿರಸ್ಕಾರದಿಂದ ನೋಡಿದನು. ನಂತರ ವೇಗವಾಗಿ ಬಾಗಿಲ ಕಡೆ ಹೊರಟನು. ಕಮಲ ಅವರು ಕೂಗಿದರು, ಮಗ, ನಿಲ್ಲು, ಹೋಗಬೇಡ. ಅವರ ಧ್ವನಿ ಬಾಗಿಲಿಗೆ ತಾಗಿ ವಾಪಸ್ ಬಂದಿತ್ತು. ರೋಹಿತ್ ಹೊರಟು ಹೋಗಿದ್ದನು. ಕಮಲ ಅವರು ಹೊರಗಿನವರೆಗೆ ಅವನ ಹಿಂದೆ ಹಿಂದೆ ಹೋದರು. ಆದರೆ ಅವನು ವೇಗವಾದ ಹೆಜ್ಜೆಯಿಂದ ಗೇಟಿನ ಹೊರಗೆ ಹೊರಟು ಹೋಗಿದ್ದನು. ವೃದ್ಧ ತಾಯಿ ಪಾಪದವಳು ಅಲ್ಲಿ ನೆಲದ ಮೇಲೆ ಅಸಹಾಯಕತೆಯಿಂದ ಕುಳಿತುಕೊಂಡರು. ಅಲ್ಲಿಂದ ತಮ್ಮ ಮಗ ಅಲ್ಲ, ಬದಲಿಗೆ ತಮ್ಮದೇ ಜೀವ ಹೊರಗೆ ಹೋಗಿದೆ ಎನ್ನುವಂತೆ ಅವರು ಮುಚ್ಚಿದ ಬಾಗಿಲನ್ನು ನೋಡುತ್ತಿದ್ದರು. ರೋಹಿತ್ ಗಾಡಿಯಲ್ಲಿ ಕುಳಿತು ವೇಗವಾಗಿ ಹೊರಟು ಹೋದನು. ಅಪರಾಧ ಮಾಡಿದ ನಂತರ ಓಡಿ ಹೋಗುವ ಅಪರಾಧಿಯಂತೆ ಹೊರಟು ಹೋದನು. ಅವನ ಅಮ್ಮನ ಕಿರುಚಾಟ ಇನ್ನೂ ಅವನ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಿತ್ತು. ಮಗ, ನಿಲ್ಲು, ಹೋಗಬೇಡ. ನಂತರ ಅವನು ತನ್ನ ಗಾಡಿಯ ಗ್ಲಾಸ್ ಹಾಕಿಕೊಂಡು ವೇಗವಾಗಿ ಹೋದನು. ಆಂತರಿಕ ಧ್ವನಿಯನ್ನು ನಿಗ್ರಹಿಸಲು ಸಂಗೀತದ ವೇಗವನ್ನು ಹೆಚ್ಚಿಸಿದನು. ಅವನು ಮನೆ ತಲುಪಿದ ತಕ್ಷಣ ಅವನ ಹೆಂಡತಿ ಶೀಲಾ ಬಾಗಿಲಲ್ಲಿ ನಿಂತಿರುವುದನ್ನು ನೋಡಿದನು. ಅವಳ ಮುಖದಲ್ಲಿ ಗೆಲುವಿನ ನಗು ಇತ್ತು. ಯಾವುದೋ ಯುದ್ಧವನ್ನು ಗೆದ್ದಿರುವಂತೆ. ಕೆಲಸ ಆಯಿತೆ? ಅವಳು ಕೇಳಿದಳು. ರೋಹಿತ್ ತಲೆ ಆಡಿಸಿದನು. ಶೀಲಾ ಖುಷಿಯಿಂದ ಚಪ್ಪಾಳೆ ತಟ್ಟುತ್ತಾ ಹೇಳಿದಳು, ನಡೀರಿ, ತುಂಬ ಒಳ್ಳೆಯದಾಯಿತು. ಕೊನೆಗೂ ನನಗೆ ಈ ಮನೆ ನನ್ನದೆನಿಸುತ್ತದೆ. ಈಗ ನಾನು ಹೇಗೆ ಬೇಕೋ ಹಾಗೆ ಇರುತ್ತೇನೆ. ನನ್ನ ಇಷ್ಟದಂತೆ ಬಟ್ಟೆ ಹಾಕಿಕೊಳ್ಳುತ್ತೇನೆ. ನನಗೆ ಎಲ್ಲಿಯವರೆಗೆ ನಿದ್ದೆ ಮಾಡಲು ಮನಸ್ಸು ಬರುತ್ತದೆ ಅಲ್ಲಿಯವರೆಗೆ ನಿದ್ದೆ ಮಾಡಿ ಹೇಳುತ್ತೇನೆ. ನನ್ನನ್ನು ಯಾರೂ ತಡೆಯುವವರು ಇಲ್ಲ, ಯಾರೂ ಉಪದೇಶ ಕೊಡುವವರು ಇಲ್ಲ. ಕೇಳಿ, ಇಂದು ರಾತ್ರಿ ಏಕೆ ಒಂದು ಪಾರ್ಟಿ ಇಟ್ಟುಕೊಳ್ಳಬಾರದು? ನಮ್ಮ ಎಲ್ಲ ಸ್ನೇಹಿತರನ್ನು ಕರೆಯೋಣ. ಸ್ವಾತಂತ್ರ್ಯದ ದಿನವನ್ನು ಆಚರಿಸುವಂತೆ ಆಚರಿಸೋಣ. ರೋಹಿತ್ ಸುಮ್ಮನಾದನು. ಅವನಿಗೆ ತನ್ನ ಅಮ್ಮನ ಅಳುವ ಮುಖ ನೆನಪಿಗೆ ಬರುತ್ತಿತ್ತು. ಆದರೆ ಶೀಲಾಳ ಖುಷಿ ಮತ್ತು ಬರುವ ಸ್ವಾತಂತ್ರ್ಯದ ನೆನಪಿನಲ್ಲಿ ಅವನಿಗೆ ಆ ಅಪರಾಧದ ಹೊರೆ ಮುಚ್ಚಿ ಹೋಯಿತು. ಅವನು ಮನಸ್ಸಿನಲ್ಲಿ ಯೋಚಿಸಿದನು, ಏನು ಮಾಡಿದ್ದೇನೆ? ಸರಿಯಾಗೇ ಮಾಡಿದ್ದೇನೆ. ಪ್ರತಿದಿನದ ಕಿರುಕುಳಕ್ಕಿಂತ ಇದು ಉತ್ತಮ. ರಾತ್ರಿ ನಗರದ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿದ್ದವು. ರೋಹಿತ್ನ ಮನೆಯಲ್ಲಿ ಸಂತೋಷ ತುಂಬಿತ್ತು. ಜೋರಾದ ಸಂಗೀತ, ಸ್ನೇಹಿತರ ನಗು ಕೇಳಿಸುತ್ತಿತ್ತು.
ರೋಹಿತ್ ಮತ್ತು ಶೀಲಾ ಇಬ್ಬರು ಸರಾಯಿ ನಶೆಯಲ್ಲಿ ತೇಲಾಡುತ್ತಾ ತಮ್ಮ ಸ್ನೇಹಿತರ ಜೊತೆಯಲ್ಲಿ ಹಾಡುತ್ತಾ ಕುಣಿಯುವುದರಲ್ಲಿ ತೊಡಗಿದರು. ಆದರೆ ಆ ಸಮಯದಲ್ಲಿ ವೃದ್ಧಾಶ್ರಮದ ಒಂದು ಚಿಕ್ಕ ಕೋಣೆಯಲ್ಲಿ ಕಮಲಾ ಅವರು ಹಾಸಿಗೆ ಮೇಲೆ ಭಯಭೀತರಾಗಿ ಕುಳಿತಿದ್ದರು. ಬಹುಶಃ ತಮ್ಮ ಮಗ ಹಿಂತಿರುಗುತ್ತಾನೆ ಎಂಬ ಕೊನೆಯ ಭರವಸೆಯೊಂದಿಗೆ ಅವರು ಮತ್ತೆ ಮತ್ತೆ ಬಾಗಿಲಿನ ಕಡೆ ನೋಡುತ್ತಿದ್ದರು. ಆಶ್ರಮದಲ್ಲಿ ರಾತ್ರಿ ಊಟದ ಸಮಯವಾಗಿತ್ತು. ಕೇರ್ಟೇಕರ್ ಸುನೀತಾ ಅವರಿಗಾಗಿ ತಟ್ಟೆ ತೆಗೆದುಕೊಂಡು ಬಂದರು. ತಟ್ಟೆಯಲ್ಲಿ ಚಪಾತಿ, ದಾಲ್ ಮತ್ತು ಪಲ್ಯ ಹಾಕಿದ್ದರು. ಆದರೆ ಕಮಲಾ ಅವರು ತಟ್ಟೆಯನ್ನು ಕೂಡ ಮುಟ್ಟಲಿಲ್ಲ. ಅವರ ಗಂಟಲು ದುಃಖದಿಂದ ತುಂಬಿತ್ತು. ಅದರಲ್ಲಿ ಒಂದು ಗುಟುಕು ನೀರು ಕೂಡ ಇಳಿಯುವುದು ಕಷ್ಟವಾಗಿತ್ತು. ಸುನೀತಾ ತುಂಬ ವಿನಂತಿಸಿಕೊಂಡರು. ಆದರೆ ಕಮಲಾ ಅವರು ಬೇಡ ಎನ್ನುವಂತೆ ತಲೆಯಾಡಿಸಿದರು. ಕೇರ್ಟೇಕರ್ ಸುನೀತಾ ಆನಂದ್ ಅವರ ಬರುವಿಕೆಯನ್ನು ಕಾಯುತ್ತಿದ್ದಳು. ಅವಳಿಗೆ ಗೊತ್ತಿತ್ತು, ಅವರು ಹೇಗಾದರೂ ಮಾಡಿ ಇವರಿಗೆ ಊಟ ತಿನ್ನುವಂತೆ ಮಾಡುತ್ತಾರೆ ಎಂದು. ಆನಂದ್ ಪ್ರಕಾಶ್ ಆ ದಿನ ಪೂರ್ತಿ ಆಶ್ರಮದಲ್ಲಿ ಇರಲಿಲ್ಲ. ದಿನದಲ್ಲಿ ಅವರು ಆಫೀಸಿಗೆ ಹೋಗುತ್ತಿದ್ದರು. ಹೀಗಾಗಿ ಅವರು ಕೇವಲ ಬೆಳಿಗ್ಗೆ ಮತ್ತು ರಾತ್ರಿ ವೃದ್ಧರ ಕಷ್ಟ ಸುಖ ತಿಳಿದುಕೊಳ್ಳಲು ಅವರನ್ನು ಭೇಟಿಯಾಗಲು ಬರುತ್ತಿದ್ದರು. ಮಾಜಿ, ನೀವು ಊಟ ಮಾಡಿಲ್ಲ ಎಂದು ಕೇಳಲ್ಪಟ್ಟೆ, ಸ್ವಲ್ಪವಾದರೂ ತಿನ್ನಿ. ಆದರೆ ಕಮಲಾ ಅವರು ಬೇಡ ಎನ್ನುವಂತೆ ತಲೆ ಆಡಿಸಿದರು. ಆಗ ಆನಂದ್ ಅವರು ಅವರ ತಲೆ ಮೇಲೆ ಕೈ ಆಡಿಸುತ್ತಾ ಹೇಳಿದರು, ಅಮ್ಮ ಸ್ವಲ್ಪ ತಿನ್ನಿ, ನೀವು ಕಾಯಿಲೆ ಬೀಳುತ್ತೀರಿ. ಕಮಲಾ ಅವರು ದುಃಖದ ಕಣ್ಣುಗಳಿಂದ ಆನಂದ್ ಕಡೆ ನೋಡಿ ಹೇಳಿದರು, ಹೇಗೆ ತಿನ್ನಲಿ ಮಗ, ಏನು ಗಂಟಲಿನಿಂದ ಇಳಿಯುವುದಿಲ್ಲ. ಹೀಗೆ ಹೇಳುತ್ತಾ ಹೇಳುತ್ತಾ ಅವರ ಗಂಟಲು ತುಂಬಿ ಬಂದಿತ್ತು ಮತ್ತು ಅವರು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದರು. ನಂತರ ಆನಂದ್ ಅವರು ಅವರ ಕಣ್ಣೀರನ್ನು ಒರೆಸಿ ಸ್ವಲ್ಪ ಊಟ ತಿನ್ನಿಸಿದರು. ಕಮಲಾ ಅವರ ಪರಿಸ್ಥಿತಿಯನ್ನು ನೋಡಿ ಆನಂದ್ ಅವರಿಗೆ ತುಂಬ ದುಃಖವಾಯಿತು. ಅವರು ಕೇರ್ಟೇಕರ್ಗೆ ಹೇಳಿದರು, ಸುನೀತಾ, ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಿ. ಇವರನ್ನು ಇವರ ಕೋಣೆಗೆ ಕರೆದುಕೊಂಡು ಹೋಗಿ ಮತ್ತು ಆರಾಮ್ ತೆಗೆದುಕೊಳ್ಳಲು ಬಿಡಿ. ಯಾವುದೇ ತೊಂದರೆ ಆಗದಂತೆ ನೋಡಿಕೊ. ಕಮಲಾ ಅವರು ಒಂದು ನಿರ್ಜೀವ ದೇಹದಂತೆ ಅವಳನ್ನು ಹಿಂಬಾಲಿಸುತ್ತಿದ್ದರು. ಅವರ ಕಣ್ಣುಗಳಿಂದ ಇನ್ನೂ ಕಣ್ಣೀರು ಸುರಿಯುತ್ತಿತ್ತು. ಕೋಣೆಗೆ ತಲುಪಿ ಸುನೀತಾ ಅವರನ್ನು ಹಾಸಿಗೆ ಮೇಲೆ ಕುಡಿಸಿದಳು. ಕಮಲಾ ಅವರು ದುಃಖ ತುಂಬಿದ ಕಣ್ಣುಗಳಿಂದ ಸುನೀತಾಳ ಕಡೆ ನೋಡುತ್ತಾ ಹೇಳಿದರು, ಮಗಳೇ, ನನ್ನ ಮಗ ನಿಜವಾಗಿಯೂ ಹೊರಟು ಹೋದನೆ? ಇನ್ನು ಮುಂದೆ ಅವನು ವಾಪಸ್ ಬರುವುದಿಲ್ಲವೇ? ಅವರ ಧ್ವನಿಯಲ್ಲಿ ಎಷ್ಟು ದುಃಖವಿತ್ತೆಂದರೆ ಸುನೀತಾಳ ಹೃದಯ ಕೂಡ ದುಃಖಿತವಾಯಿತು. ಇಲ್ಲಮ್ಮ, ಹಾಗೆ ಹೇಳಬೇಡಿ. ಅವರು ಖಂಡಿತವಾಗಿಯೂ ಬರುತ್ತಾರೆ. ಬಹುಶಃ ಯಾವುದೋ ಅವಶ್ಯಕ ಕೆಲಸದ ಮೇಲೆ ಹೋಗಿರಬಹುದು. ಸುನೀತಾ ಸುಳ್ಳು ಭರವಸೆ ನೀಡುತ್ತಾ ಹೇಳಿದಳು. ಅವಳಿಗೆ ಇವರ ಮಗ ಎಂದಿಗೂ ಮರಳಿ ಬರುವುದಿಲ್ಲ ಎನ್ನುವುದು ಗೊತ್ತಿತ್ತು. ಆ ಕಡೆ ಆನಂದ್ ಕಣ್ಣುಗಳ ಎದುರು ಕಮಲಾ ಅವರು ಅಳುತ್ತಿರುವ ಮುಖ ಪದೇ ಪದೇ ಬರುತ್ತಿತ್ತು ಮತ್ತು ರೋಹಿತ್ನ ಅಹಂಕಾರ ತುಂಬಿದ ಮುಖ ಕೂಡ. ಅವರು ಯೋಚಿಸಿದರು, ಪ್ರಪಂಚ ಎಷ್ಟು ಸ್ವಾರ್ಥವಾಗಿದೆ. ಸಂಪತ್ತು ಸಂಬಂಧಗಳಿಗಿಂತಲೂ ಹೆಚ್ಚಾಗುತ್ತಿದೆ. ಮರುದಿನ ಬೆಳಿಗ್ಗೆ ಆನಂದ್ ಪುನಃ ಕಮಲಾ ಅವರ ಕೋಣೆಗೆ ಹೋದರು. ಯಾವುದೋ ಹಳೆಯ ನೆನಪು ಮಾಡಿಕೊಳ್ಳುವಂತೆ ಕಮಲಾ ಅವರು ಗೋಡೆಯನ್ನೇ ನೋಡುತ್ತಿದ್ದರು. ಆನಂದ್ ಅವರ ತಲೆಯ ಮೇಲೆ ಕೈ ಆಡಿಸುತ್ತಾ ಹೇಳಿದರು, ಅಮ್ಮ ಎದ್ದೇಳಿ, ಸ್ವಲ್ಪ ತಿಂಡಿ ತಿನ್ನಿ. ನೋಡಿ, ನಿಮಗಾಗಿ ಬಿಸಿ ಬಿಸಿ ಚಹಾ ತೆಗೆದುಕೊಂಡು ಬಂದಿದ್ದೇನೆ. ಈ ರೀತಿ ನಿಮ್ಮ ಆರೋಗ್ಯ ಹಾಳು ಮಾಡಿಕೊಳ್ಳುವುದರಿಂದ ಏನು ಪ್ರಯೋಜನ? ನೀವು ಕಾಯಿಲೆ ಬಿದ್ದರೆ ರೋಹಿತ್ನಿಗೆ ಎಷ್ಟೊಂದು ಕಷ್ಟವಾಗುತ್ತದೆ. ಇದನ್ನು ಕೇಳಿದ ಕಮಲಾ ಅವರ ಅಳುವಿನ ಧ್ವನಿ ಇನ್ನೂ ಹೆಚ್ಚಾಯಿತು. ಅವರು ಕಂಪಿಸುವ ಧ್ವನಿಯಲ್ಲಿ ಹೇಳಿದರು, ಮಗ, ಅವನಿಗೆ ಏನೂ ಅನಿಸುವುದಿಲ್ಲ. ಅವನಿಗೆ ಏನಾದರೂ ಅನಿಸುವಂತಿದ್ದರೆ ಅವನು ನನ್ನನ್ನು ಇಲ್ಲಿ ಏಕೆ ಬಿಟ್ಟು ಹೋಗುತ್ತಿದ್ದನು? ನಾನು ಅವನ ಪ್ರತಿ ಖುಷಿಗಾಗಿ ಬದುಕಿದೆ. ಮಗ, ಅವನು ಚಿಕ್ಕವನಿದ್ದಾಗ ಅವನಿಗೆ ಜ್ವರ ಬಂದರೆ ನಾನು ರಾತ್ರಿ ಪೂರ್ತಿ ಅವನ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿದ್ದೆ. ನನ್ನ ಕಣ್ಣುಗಳಿಗೆ ನಿದ್ದೆ ಮಾಡಲು ಬಿಡುತ್ತಿರಲಿಲ್ಲ, ಏಕೆಂದರೆ ಅವನಿಗೆ ಏನೂ ಆಗಬಾರದೆಂದು. ಹೀಗೆ ಹೇಳುತ್ತಾ ಹೇಳುತ್ತಾ ಅವರ ಗಂಟಲು ತುಂಬಿ ಬಂದಿತ್ತು. ಅವನ ಅಡ್ಮಿಷನ್ ಮಾಡಲು ಹಣ ಇರಲಿಲ್ಲ. ನಾನು ನನ್ನ ಎಲ್ಲ ಆಭರಣವನ್ನು ಮಾರಿದೆ. ನನ್ನ ಗಂಡನ ಗುರುತಾಗಿದ್ದ ಮಂಗಳಸೂತ್ರವನ್ನು ಮಾರಿದೆ. ಒಂದು ಕ್ಷಣ ಕೂಡ ನನ್ನಲ್ಲಿ ಏನು ಉಳಿದಿದೆ, ಏನು ಇಲ್ಲ ಎನ್ನುವುದನ್ನು ಯೋಚಿಸಲಿಲ್ಲ. ಕೇವಲ ನನ್ನ ಮಗ ಓದಿ ವಿದ್ಯಾವಂತನಾಗಬೇಕೆನ್ನುವುದನ್ನು ಮಾತ್ರ ಯೋಚಿಸಿದೆ. ಕಮಲಾ ಅವರ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿತ್ತು. ಅವನ ಮದುವೆಗೆ ಹಣದ ಅವಶ್ಯಕತೆ ಇತ್ತು. ನಾನು ಅವನು ಹೇಳಿದ್ದರಿಂದ ಮನೆಯನ್ನು ಕೂಡ ಮಾರಾಟ ಮಾಡಿದೆ. ನಾನು ಯೋಚಿಸಿದೆ, ಈಗ ನನ್ನ ಮಗ ನನಗೆ ಬೆಂಬಲವಾಗುತ್ತಾನೆಂದು. ಆದರೆ ಅವರ ಧ್ವನಿ ಎಷ್ಟೊಂದು ದುಃಖಭರಿತವಾಗಿತ್ತೆಂದರೆ ಆನಂದನ ಕಣ್ಣುಗಳು ತುಂಬಿ ಬಂದವು. ಇಂದು ಬೆಳಿಗ್ಗೆ ಕಣ್ಣು ತೆರೆದಾಗ ಒಂದು ಕ್ಷಣ ನಾನು ಎಲ್ಲಿದ್ದೇನೆ ಎನ್ನುವುದನ್ನೇ ಮರೆತು ಬಿಟ್ಟಿದ್ದೆ. ನಾನು ಯೋಚಿಸಿದೆ, ಮನೆಯಲ್ಲಿ ರೋಹಿತ್ನಿಗಾಗಿ ಚಹಾ ಮಾಡಬೇಕು. ಅವನಿಗೆ ನಾನು ಮಾಡುವ ಸ್ಟ್ರಾಂಗ್ ಚಹಾ ತುಂಬ ಇಷ್ಟ. ನಂತರ ನೆನಪಿಗೆ ಬಂತು, ಕಮಲಾ ಅವರು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ನಾನು ಇಲ್ಲಿದ್ದೇನೆ, ಈ ಆಶ್ರಮದಲ್ಲಿ ಒಂಟಿಯಾಗಿ. ಆನಂದ್ ಅವರ ಕರುಳು ಬಾಯಿಗೆ ಬಂದಂತಾಯಿತು. ಅವರು ಕಮಲಾ ಅವರನ್ನು ಒಬ್ಬ ಮಗನಂತೆ ತಬ್ಬಿಕೊಂಡರು. ಅಮ್ಮ, ನೀವು ಒಂಟಿಯಾಗಿಲ್ಲ, ನಾನಿದ್ದೇನೆ. ನಿಮ್ಮ ಜೊತೆ ಇಲ್ಲಿ ಎಲ್ಲರೂ ಇದ್ದಾರೆ. ಕಮಲಾ ಅವರು ಆನಂದನನ್ನು ತಮ್ಮ ಮಗನಂತೆ ನೋಡಿದರು. ನೀನು ನಿಜವಾಗಿಯೂ ತುಂಬ ಒಳ್ಳೆಯವನು ಮಗ, ಆದರೆ ನೀನು ಬೇರೆಯವನು. ನನ್ನ ಮಗನಿಂದ ನಾನು ಇದನ್ನು ನಿರೀಕ್ಷಿಸಿರಲಿಲ್ಲ. ಅವನು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗುತ್ತಾನೆಂದು. ಅವರ ಧ್ವನಿಯಲ್ಲಿರುವ ದುಃಖದಿಂದ ಆನಂದನಿಗೆ ಕಣ್ಣೀರು ತಡೆದುಕೊಳ್ಳಲಾಗಲಿಲ್ಲ.
ಆ ಕ್ಷಣ ಅವನಿಗೆ ಅನಿಸಿತು, ಎಲ್ಲಕ್ಕಿಂತ ದೊಡ್ಡ ನೋವು ಒಬ್ಬ ಅಮ್ಮನಿಗೆ ಯಾವಾಗ ಆಗುತ್ತದೆಂದರೆ ಅವರದೇ ಮಗ ಅವರನ್ನು ಬಿಟ್ಟು ಹೋದಾಗ. ಅವರು ಕಮಲಾ ಅವರ ಜೊತೆ ಕುಳಿತು ಅವರ ಪ್ರತಿಯೊಂದು ದುಃಖವನ್ನು ಅನುಭವಿಸುತ್ತಿದ್ದರು. ಅವರ ಪ್ರತಿಯೊಂದು ಕಣ್ಣೀರನ್ನು ಎಣಿಸುತ್ತಿದ್ದರು ಮತ್ತು ಈ ತಾಯಿಯ ನೋವನ್ನು ಹೇಗಾದರೂ ಕಡಿಮೆ ಮಾಡಲು ಸಾಧ್ಯವೇ ಎಂದು ಯೋಚಿಸುತ್ತಿದ್ದನು. ಕಮಲಾ ಅವರು ಅವನ ಕಡೆ ನೋಡುತ್ತಾ ಹೇಳಿದರು, ಮಗ, ನೀನು ನನ್ನ ರೋಹಿತ್ನಿಗೆ ಅರ್ಥ ಮಾಡಿಸುತ್ತೀಯಾ? ಅವನಿಗೆ ಹೇಳು, ನಿನ್ನ ಅಮ್ಮ ನೀನಿಲ್ಲದೆ ಇರುವುದಿಲ್ಲ ಮತ್ತು ಅವನಿಗೆ ಯಾವಾಗಲೂ ತೊಂದರೆ ಮಾಡುವುದಿಲ್ಲವೆಂದು. ಆನಂದನ ಗಂಟಲು ತುಂಬಿ ಬಂದಿತ್ತು. ಅವನು ತುಂಬ ಕಷ್ಟದಿಂದ ತನ್ನ ಕಣ್ಣೀರನ್ನು ತಡೆದುಕೊಂಡು ಹೇಳಿದನು, ಸರಿ ಅಮ್ಮ, ನಾನು ಖಂಡಿತವಾಗಿ ಹೋಗುತ್ತೇನೆ. ನಾನು ಅವನಿಗೆ ಅರ್ಥ ಮಾಡಿಸುತ್ತೇನೆ. ಅದಕ್ಕೂ ಮೊದಲು ನೀವು ತಿಂಡಿ ತಿನ್ನಿ. ನೀವು ತಿಂಡಿ ತಿನ್ನದಿದ್ದರೆ ಕಾಯಿಲೆ ಬೀಳುತ್ತೀರಿ. 2 ದಿನ ಕಳೆದವು, ಆದರೆ ಕಮಲಾ ಅವರು ಏನನ್ನೂ ತಿನ್ನಲಿಲ್ಲ. ಆನಂದ್ ಹೇಳಿದ ನಂತರ 2 ತುತ್ತು ತಿನ್ನುತ್ತಿದ್ದರು. 3ನೇ ತುತ್ತು ಬಾಯಿಗೆ ಹಾಕಿಕೊಳ್ಳುತ್ತಿರಲಿಲ್ಲ. ಅವರು ಒಂದೇ ಸಮನೆ ಬಾಗಿಲ ಕಡೆ ನೋಡುತ್ತಿದ್ದರು. ಅವರ ಪರಿಸ್ಥಿತಿಯನ್ನು ನೋಡಿ ಆನಂದನ ಮನಸ್ಸು ಮುದುಡಿ ಹೋಯಿತು. ಅವನಿಂದ ತಡೆದುಕೊಳ್ಳಲಾಗಲಿಲ್ಲ. ಅವನು ನಿರ್ಧಾರ ಮಾಡಿದನು, ಇನ್ನೊಮ್ಮೆ ಪುನಃ ಆ ಕಲ್ಲಿನ ಮನಸ್ಸಿನ ಮಗನ ಜೊತೆ ಮಾತನಾಡುತ್ತೇನೆ. ಬಹುಶಃ ಅವನ ಒಳಗೆ ಮಲಗಿರುವ ಮಾನವೀಯತೆ ಜಾಗೃತವಾಗಬಹುದು. ಮರುದಿನ ಬೆಳಿಗ್ಗೆ ಆನಂದ್ ತನ್ನ ಗಾಡಿಯಲ್ಲಿ ರೋಹಿತ್ನ ಮನೆ ತಲುಪಿದನು. ಕಿಟಕಿಯಿಂದ ಇಣುಕಿ ನೋಡುತ್ತಾ ಶೀಲಾ ಆನಂದನ ದೊಡ್ಡ ಗಾಡಿಯನ್ನು ನೋಡಿ ಅವಳು ರೋಹಿತ್ನನ್ನು ಕೂಗಿದಳು, ನೋಡಿ, ಯಾರೋ ಬಂದಿದ್ದಾರೆ ಗಾಡಿಯಲ್ಲಿ. ರೋಹಿತ್ ಕೂಡ ಕಿಟಕಿಯಿಂದ ನೋಡಿ ಹುಬ್ಬುಗಂಟಿಕ್ಕಿದನು. ಅರೆ, ಇವರು ಆ ವೃದ್ಧಾಶ್ರಮದ ಮ್ಯಾನೇಜರ್. ನಾನು ಅಲ್ಲಿ ಅಮ್ಮನನ್ನು ಬಿಟ್ಟು ಬಂದಿದ್ದೆ. ಇಲ್ಲಿ ಇವರು ಏಕೆ ಬಂದಿದ್ದಾರೆ? ಶೀಲಾ ಮುಖ ಮಾಡುತ್ತಾ ಹೇಳಿದಳು, ಯಾರಿಗೆ ಗೊತ್ತು, ಬಹುಶಃ ಹಣ ಕೇಳಲು ಬಂದಿರಬಹುದು. ಆ ಸಮಯದಲ್ಲಿ ತುಂಬ ಅಹಂಕಾರದಿಂದ ಹೇಳಿದರು, ನಾವು ಇಲ್ಲಿ ಮುಕ್ತವಾಗಿ ವೃದ್ಧರ ಸೇವೆ ಮಾಡುತ್ತೇವೆ ಎಂದು. ಈಗ ಇವರಿಗೆ ಬುದ್ಧಿ ಬಂದಿರಬಹುದು. ಡೋರ್ ಬೆಲ್ ಬಾರಿಸಿದಾಗ ಶೀಲಾ ಬಾಗಿಲು ತೆರೆದಳು. ಆನಂದ್ ಕೈ ಜೋಡಿಸಿ ಹೇಳಿದನು, ಅಕ್ಕ, ನಾನು ವೃದ್ಧಾಶ್ರಮದ ಮ್ಯಾನೇಜರ್. ನಾನು ಇದಕ್ಕಾಗಿ ಬಂದಿದ್ದೇನೆ. ಅಲ್ಲಿ ಕಮಲಾ ಅವರ ಪರಿಸ್ಥಿತಿ ಚೆನ್ನಾಗಿಲ್ಲ. ಅವರು 2 ದಿನದಿಂದ ಏನನ್ನು ತಿಂದಿಲ್ಲ. ಅವರು ಕೇವಲ ರೋಹಿತ್ ರೋಹಿತ್ ಎಂದು ಹಠ ಮಾಡುತ್ತಿದ್ದಾರೆ. ನೀವಿಬ್ಬರು ಒಮ್ಮೆ ಬಂದು ಅವರನ್ನು ನೋಡಿ. ಅಷ್ಟರಲ್ಲಿ ರೋಹಿತ್ ಹೊರಗೆ ಬಂದನು. ಆನಂದನನ್ನು ನೋಡುತ್ತಿದ್ದಂತೆ ಅವನ ಕೋಪ ನೆತ್ತಿಗೇರಿತ್ತು. ನಿಮಗೆ ಒಮ್ಮೆ ಹೇಳಿದರೆ ಅರ್ಥವಾಗುವುದಿಲ್ಲವೇ? ನಾನು ನಿಮಗೆ ಮೊದಲೇ ಹೇಳಿದ್ದೆ, ನಮ್ಮ ವಿಷಯದಲ್ಲಿ ತಲೆ ಹಾಕಬೇಡಿ. ಅವರು ನನ್ನ ಅಮ್ಮ. ಅವರ ಜೊತೆ ಹೇಗೆ ನಡೆದುಕೊಳ್ಳಬೇಕು ಎನ್ನುವುದು ನಮಗೆ ಗೊತ್ತಿದೆ. ಮಧ್ಯದಲ್ಲಿ ನೀವು ಉಪದೇಶ ಮಾಡುವ ಅಗತ್ಯ ಇಲ್ಲ, ಶೀಲಾ ತಟ್ಟನೆ ಹೇಳಿದಳು. ನಾನು ಹೇಳಿದ್ದೇನಲ್ಲ ರೋಹಿತ್, ಯಾವುದೇ ಸಂಸ್ಥೆ ಹಣವಿಲ್ಲದೆ ಕೆಲಸ ಮಾಡುವುದಿಲ್ಲ. ನೋಡಿ, ತಮ್ಮ ಗಾಡಿಯಲ್ಲಿ ಬಂದಿದ್ದಾರೆ. ಈ ಮ್ಯಾನೇಜರ್ ಸಾಹೇಬರು ಹಣವಿಲ್ಲದೆ ಇದನ್ನೆಲ್ಲ ಖರೀದಿಸಲು ಸಾಧ್ಯವೇ? ಆನಂದ್ ಆಶ್ಚರ್ಯಗೊಂಡನು. ಇಲ್ಲ ಸರ್, ನೀವು ತಪ್ಪು ತಿಳಿದುಕೊಂಡಿದ್ದೀರಿ. ನನಗೆ ಹಣ ಬೇಡ. ನಾನು ನಿಮಗೆ ಇದನ್ನು ಅರ್ಥ ಮಾಡಿಸಲು ಬಂದಿದ್ದೇನೆ. ನಿಮ್ಮ ಅಮ್ಮನ ಜೊತೆ ಈ ರೀತಿ ವ್ಯವಹಾರ. ಆನಂದ್ ಅವರ ಮಾತು ಇನ್ನೂ ಪೂರ್ತಿಯಾಗಿರಲಿಲ್ಲ. ರೋಹಿತ್ ಜೋರಾಗಿ ಕಿರುಚಿದನು, ಸುಮ್ಮನಿರಿ. ನಿಮ್ಮ ನಿಷ್ಪ್ರಯೋಜಕ ಉಪದೇಶವನ್ನು ನಿಮ್ಮಲ್ಲಿಯೇ ಇಟ್ಟುಕೊಳ್ಳಿ. ನಿಮ್ಮಂತಹ ನಿಷ್ಪ್ರಯೋಜಕ ವ್ಯಕ್ತಿಗಳು ನಾವು ನಮ್ಮ ಅಪ್ಪ ಅಮ್ಮಂದಿರೊಂದಿಗೆ ಹೇಗೆ ವ್ಯವಹರಿಸಬೇಕೆಂದು ಉಪದೇಶ ನೀಡುತ್ತೀರಾ? ಹೊರಟು ಹೋಗಿ ಇಲ್ಲಿಂದ, ಈಗಲೇ, ಈ ಕ್ಷಣವೇ. ಇಲ್ಲದಿದ್ದರೆ ನಾನು ಪೊಲೀಸರನ್ನು ಕರೆದು ನಿಮ್ಮ ಮೇಲೆ ಕೇಸ್ ಹಾಕುತ್ತೇನೆ. ನೀವು ನಮಗೆ ಬ್ಲ್ಯಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡುತ್ತಿದ್ದೀರಿ ಎಂದು. ಇದನ್ನು ಕೇಳಿದ ಆನಂದನಿಗೆ ನಿಂತ ನೆಲವೇ ಕುಸಿದಂತಾಯಿತು. ಅವರಿಬ್ಬರ ಮುಖವನ್ನು ನೋಡುತ್ತಿದ್ದರು. ಅಲ್ಲಿ ಮಾನವೀಯತೆ, ನಾಚಿಕೆ ಮತ್ತು ಸಹಾನುಭೂತಿಯ ಕುರುಹೂ ಇರಲಿಲ್ಲ. ರೋಹಿತ್ ಕೋಪದಿಂದ ಒಳಗೆ ಹೋದನು ಮತ್ತು ನೋಟಿನ ಒಂದು ಕಂತೆಯನ್ನು ತೆಗೆದುಕೊಂಡು ಬಂದನು. ಅವನು ನೋಟಿನ ಕಂತೆಯನ್ನು ಯಾವುದೋ ಸಿನಿಮಾ ವಿಲನ್ನಂತೆ ಆನಂದನ ಮುಖದ ಮೇಲೆ ಬಿಸಾಡಿದನು. ನೋಟು ಗಾಳಿಯಲ್ಲಿ ಹಾರಾಡಿ ನೆಲದ ಮೇಲೆ ಬಿದ್ದವು. ತೆಗೆದುಕೋ ಈ ಹಣವನ್ನು ಮತ್ತು ಇಲ್ಲಿಂದ ಹೊರಟು ಹೋಗು, ಮತ್ತು ಇಂದಿನಿಂದ ನಿಮ್ಮ ಕೆಟ್ಟ ಮುಖವನ್ನು ನನಗೆ ತೋರಿಸಬೇಡ. ಆದರೆ ಆನಂದ್ ಆ ಹಣವನ್ನು ತೆಗೆದುಕೊಳ್ಳಲಿಲ್ಲ. ಅವರು ಶಾಂತವಾಗಿ ಅಲ್ಲೇ ನಿಂತಿದ್ದರು. ಅವರ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಸ್ಥಿರತೆ ಇತ್ತು. ರೋಹಿತ್ ಕೋಪದಿಂದ ಹೆಚ್ಚು ಕಡಿಮೆ ಕಂಪಿಸುತ್ತಿದ್ದನು. ಅವನು ಆನಂದ್ ಪ್ರಕಾಶ್ನ ಶಾಂತ, ಅವಿಚಲಿತ ಕಣ್ಣುಗಳನ್ನು ನೋಡಿದನು. ಅವನ ಅಹಂಕಾರವು ಇನ್ನಷ್ಟು ಹೆಚ್ಚಾಗಿತ್ತು. ನಿಮ್ಮ ಹತ್ತಿರ ಅಸಂಬದ್ಧವಾಗಿ ಮಾತನಾಡಲು ಸಾಕಷ್ಟು ಸಮಯವಿರಬಹುದು, ಆದರೆ ನನ್ನ ಹತ್ತಿರ ಇಲ್ಲ. ಅವನು ತನ್ನ ಎದೆ ಉಬ್ಬಿಸಿಕೊಂಡು ಹೇಳಿದನು, ನಾನು ಗ್ಲೋಬಲ್ ಟೆಕ್ ಸೊಲ್ಯೂಷನ್ನಂತಹ ಹೆಸರಾಂತ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಹಿರಿಯ ವ್ಯವಸ್ಥಾಪಕ. ನಾವು ದಿನ ರಾತ್ರಿ ಕಷ್ಟಪಟ್ಟು ಸಂಪಾದಿಸುತ್ತೇವೆ. ನಿಮ್ಮ ಹಾಗೆ ವೃದ್ಧರ ಹೆಸರಿನಲ್ಲಿ ಸಹಾನುಭೂತಿ ಪಡೆದು ಭಿಕ್ಷೆ ಬೇಡಿ ಹಣ ಸಂಪಾದಿಸುವ ವ್ಯಕ್ತಿಗಳಲ್ಲ. ನಾವು ಏನೇ ಸಂಪಾದಿಸಿದರೂ ಅದು ನಮ್ಮ ಪರಿಶ್ರಮದಿಂದ ಸಂಪಾದಿಸುತ್ತೇವೆ. ಅರ್ಥವಾಯಿತೇ? ರೋಹಿತ್ ಯಾವಾಗ ಕಂಪನಿಯ ಹೆಸರು ತೆಗೆದುಕೊಂಡನೋ ಆಗ ಆನಂದ್ ಪ್ರಕಾಶ್ ಅವರ ಮುಖದಲ್ಲಿ ಒಂದು ಕ್ಷಣ ಆಶ್ಚರ್ಯದ ಭಾವನೆ ಬಂದಿತ್ತು. ಅದು ತಕ್ಷಣವೇ ಆಳವಾದ ರಹಸ್ಯಮಯಿ ನಗುವಿಗೆ ಬದಲಾಯಿತು. ಅವರ ಕಣ್ಣುಗಳಲ್ಲಿ ವಿಚಿತ್ರ ಹೊಳಪು ಮೂಡಿತು. ನಿಮಗೆ ಅರ್ಥವಾಗಲಿಲ್ಲವೇ? ಈಗಲೂ ಇಲ್ಲೇ ನಿಂತಿದ್ದೀರಾ? ಇಲ್ಲಿಂದ ಹೊರಡಿ. ಶೀಲಾ ಹೆಚ್ಚು ಕಡಿಮೆ ಚೀರಿದಳು. ಆದರೆ ಆನಂದ್ ಪ್ರಕಾಶ್ ಅಲುಗಾಡಲಿಲ್ಲ. ಅವರು ಇಬ್ಬರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಪಕ್ಕದಲ್ಲಿದ್ದ ಸೋಫಾ ಮೇಲೆ ಕುಳಿತುಕೊಂಡರು. ಅದು ಅವರ ಸ್ವಂತ ಮನೆ ಎನ್ನುವಂತೆ.
ಎದ್ದೇಳಿ ನಮ್ಮ ಸೋಫಾದಿಂದ ಎದ್ದೇಳಿ, ಶೀಲಾ ಕಿರುಚಾಡಿದಳು. ಆದರೆ ಆನಂದ್ ಕೇಳಿಸಿಕೊಳ್ಳಲಿಲ್ಲ. ಅವರು ತಮ್ಮ ಜೇಬಿನಿಂದ ಫೋನ್ ತೆಗೆದರು ಮತ್ತು ಅದರಲ್ಲಿ ಏನೋ ಟೈಪ್ ಮಾಡತೊಡಗಿದರು. ಅವರ ಬೆರಳು ಕೀಪ್ಯಾಡ್ ಮೇಲೆ ಹೇಗೆ ಚಲಿಸುತ್ತಿತ್ತೆಂದರೆ ಯಾವುದೋ ರಾಜನೊಬ್ಬ ತನ್ನ ಆಜ್ಞೆಯನ್ನು ಬರೆಯುತ್ತಿರುವಂತೆ ತೋರುತ್ತಿತ್ತು. ರೋಹಿತ್ ಮತ್ತು ಶೀಲಾ ಈ ಮನುಷ್ಯನಿಗೆ ಇಷ್ಟೊಂದು ಧೈರ್ಯ ಹೇಗೆ ಬಂದಿದೆ ಎಂದು ಆಶ್ಚರ್ಯಪಟ್ಟರು. ಕೆಲವು ಕ್ಷಣಗಳ ನಂತರ ಆನಂದ್ ಫೋನ್ ತನ್ನ ಕಿವಿಗೆ ಹಾಕಿಕೊಂಡನು ಮತ್ತು ಒಂದು ಶಾಂತ ಆದರೆ ಅಧಿಕಾರಪೂರ್ಣ ಸ್ವರದಲ್ಲಿ ಹೇಳಿದರು, ನಾನು ಈಗಷ್ಟೇ ನಿಮಗೆ ಒಂದು ಇಮೇಲ್ ಕಳುಹಿಸಿದ್ದೇನೆ. ನನಗೆ ಇದರ ಮೇಲೆ ತಕ್ಷಣ ಕ್ರಮ ಬೇಕು ಎಂದರು. ನೀವು ಯಾರ ಜೊತೆ ಮಾತನಾಡುತ್ತೀರಿ ಮತ್ತು ನೀವು ಯಾವ ರೀತಿ ಆ್ಯಕ್ಷನ್ ತೆಗೆದುಕೊಳ್ಳುತ್ತೀರಿ? ನಿಮ್ಮ ಉದ್ದೇಶವೇನು? ಈ ನಾಟಕ ಬಂದ್ ಮಾಡಿ ಮತ್ತು ಇಲ್ಲಿಂದ ಹೊರಡಿ. 2 ಕಾಸಿನ ವ್ಯಕ್ತಿ ನನಗೆ ದುರಹಂಕಾರ ತೋರಿಸುತ್ತಿದ್ದಾನೆ. ರೋಹಿತ್ ಮುಂದೆ ಹೋಗಿ ಅವನ ಕೈ ಹಿಡಿದುಕೊಳ್ಳಲು ಪ್ರಯತ್ನಿಸಿದನು. ಆದರೆ ಆನಂದ್ ಅದೇ ಸ್ಥಳದಲ್ಲಿ ಕುಳಿತುಕೊಂಡನು. ಅವನು ಫೋನ್ ಇಟ್ಟನು. ರೋಹಿತ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೇರವಾಗಿ ನೋಡುತ್ತಾ ಹೇಳಿದನು, ಕೇವಲ 5 ನಿಮಿಷ. ಮನೆಯಲ್ಲಿ ಒಂದು ವಿಚಿತ್ರ ರೀತಿಯ ಮೌನ ನೆಲೆಸಿತು. ರೋಹಿತ್ ಮತ್ತು ಶೀಲಾ ಕೋಪ, ಆಶ್ಚರ್ಯ ಮತ್ತು ಸ್ವಲ್ಪ ಗೊಂದಲದಿಂದ ಆನಂದ್ ಕಡೆ ನೋಡುತ್ತಿದ್ದರು. ಈ ವ್ಯಕ್ತಿಗೆ ಈ ಆತ್ಮವಿಶ್ವಾಸ ಎಲ್ಲಿಂದ ಬರುತ್ತಿದೆ ಎಂದು ಅವರಿಗೆ ಅರ್ಥವಾಗಲಿಲ್ಲ. ಸರಿಯಾಗಿ 5 ನಿಮಿಷದ ನಂತರ ರೋಹಿತ್ನ ಫೋನ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ತಮ್ಮ CEO ಮಿಸ್ಟರ್ ಕಪೂರ್ ಅವರ ಹೆಸರು ನೋಡಿ ಸ್ವಲ್ಪ ಗಾಬರಿಯಾದನು. ಆದರೆ ತನ್ನನ್ನು ತಾನು ಸಂಭಾಳಿಸಿಕೊಂಡು ಫೋನ್ ಎತ್ತಿಕೊಂಡನು. ಎಸ್ ಸರ್, ಆ ಕಡೆಯಿಂದ ಧ್ವನಿ ಬಂದಿತು. ರೋಹಿತ್ನ ಕಾಲ ಕೆಳಗಿನ ನೆಲ ಕುಸಿದಂತಾಯಿತು. ಅವನ ಮುಖ ಬಿಳಿಚಿಕೊಂಡಿತು ಮತ್ತು ಕೈಗಳು ಕಂಪಿಸುತ್ತಿದ್ದವು. ಫೋನ್ ಸ್ಪೀಕರ್ ಆನ್ ಇತ್ತು ಮತ್ತು CEO ಕಿರುಚಿಕೊಳ್ಳುವ ಧ್ವನಿ ಪೂರ್ತಿ ಕೋಣೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ನಿನಗೆ ಎಷ್ಟು ಧೈರ್ಯ ಮಿಸ್ಟರ್ ಆನಂದ್ ಪ್ರಕಾಶ್ ಜೊತೆ ಈ ರೀತಿ ಮಾತನಾಡಲು? ನೀವು ಅವರನ್ನು 2 ಕಾಸಿನ ವ್ಯಕ್ತಿ ಮತ್ತು ಬ್ಲ್ಯಾಕ್ ಮೇಲರ್ ಎಂದು ಹೇಳುತ್ತಿದ್ದೀರಿ. ನಿಮ್ಮನ್ನು ಈ ತಕ್ಷಣದಿಂದಲೇ ಕೆಲಸದಿಂದ ವಜಾಗೊಳಿಸಲಾಗಿದೆ ಮತ್ತು ಮುಂದಿನ 24 ಗಂಟೆಗಳ ಒಳಗೆ ಕಂಪನಿಯ ಮನೆಯನ್ನು ಖಾಲಿ ಮಾಡಿ. ಇಲ್ಲದಿದ್ದರೆ ಭದ್ರತಾ ಸಿಬ್ಬಂದಿ ನಿಮ್ಮನ್ನು ಮನೆಯಿಂದ ಹೊರಹಾಕುತ್ತಾರೆ. ಫೋನ್ ಕಟ್ಟಾಯಿತು. ರೋಹಿತ್ ತಟಸ್ಥನಾಗಿ ನಿಂತಿದ್ದನು. ಅವನ ಮೊಬೈಲ್ ಕೈತಪ್ಪಿ ನೆಲದ ಮೇಲೆ ಬಿದ್ದು ಹೋಯಿತು. ಶೀಲಾ ಗಾಬರಿಯಿಂದ ಕೇಳಿದಳು, ಏನಾಯ್ತು? ಯಾರ ಫೋನ್ ಆಗಿತ್ತು? ಆದರೆ ರೋಹಿತ್ ದೃಷ್ಟಿ ಸೋಫಾ ಮೇಲೆ ಶಾಂತಿಯಿಂದ ಕುಳಿತ ಆನಂದ್ ಮೇಲೆ ಇತ್ತು. ಈಗ ಅವನ ಕಣ್ಣುಗಳಲ್ಲಿ ಕೋಪ ಇರಲಿಲ್ಲ, ಬದಲಿಗೆ ಭಯವಿತ್ತು. ಅವನು ಆನಂದನ ಕಡೆಗೆ ನೋಡಿ ನಡುಗುವ ಧ್ವನಿಯಲ್ಲಿ ಹೇಳಿದನು, ನೀನು ಯಾರು? ಆನಂದ್ ಶಾಂತಿಯಿಂದ ಎದ್ದನು. ಈಗ ಅವನ ಕಣ್ಣುಗಳಲ್ಲಿ ಆ ನೋವು ಇರಲಿಲ್ಲ, ಬದಲಿಗೆ ಒಂದು ಬೆಳಕು ಇತ್ತು. ನಾನು ಆನಂದ್ ಪ್ರಕಾಶ್, ಆಶ್ವಾಸ್ ವೃದ್ಧಾಶ್ರಮದ ಸೇವಕ. ಇದನ್ನು ನಾನು ನನ್ನ ದಿವಂಗತ ತಾಯಿಯ ನೆನಪಿಗಾಗಿ ನಿರ್ಮಿಸಿದ್ದೇನೆ. ಮತ್ತೆ ನಾನು ಆ ಗ್ಲೋಬಲ್ ಟೆಕ್ ಸೊಲ್ಯೂಷನ್ ಪ್ರಮುಖ ಷೇರುದಾರನೂ ಆಗಿದ್ದೇನೆ. ಇದರ ಆಧಾರದ ಮೇಲೆ ನೀನು ಇಷ್ಟೊಂದು ಅಹಂಕಾರ ತೋರಿಸುತ್ತಿದ್ದೆ. ಮಿಸ್ಟರ್ ಕಪೂರ್ಗೆ ನಾನೇ ಫೋನ್ ಮಾಡಿರುವುದು. ಇದು ಕೇವಲ ಶಬ್ದವಾಗಿರಲಿಲ್ಲ. ಇದು ಎಂತಹ ಬಿರುಗಾಳಿಯಾಗಿತ್ತೆಂದರೆ ಇದರಲ್ಲಿ ರೋಹಿತ್ ಮತ್ತು ಶೀಲಾಳ ಅಹಂಕಾರದ ಸಾಮ್ರಾಜ್ಯ ಒಂದು ಕ್ಷಣದಲ್ಲಿ ಮುಳುಗಿ ಹೋಯಿತು. ಈಗ ಅವರಿಗೆ ಅರ್ಥವಾಗಿತ್ತು. ಅವರು ಯಾವುದೋ ಸಾಮಾನ್ಯ ವ್ಯಕ್ತಿಗೆ ಕೆಣಕಿರಲಿಲ್ಲ, ಬದಲಿಗೆ ತಮ್ಮ ಅದೃಷ್ಟವನ್ನೇ ಕೆಣಕಿಕೊಂಡಿದ್ದರು. ರೋಹಿತ್ ಮತ್ತು ಶೀಲಾಳ ಉಸಿರು ನಿಂತು ಹೋದಂತಾಯಿತು. ಯಾವ ವ್ಯಕ್ತಿ ಎದುರು ಅವರು ಕೆಲವು ಕ್ಷಣಗಳ ಹಿಂದೆ ತಮ್ಮ ಸಂಪತ್ತು ಮತ್ತು ಪದವಿಯ ಅಹಂಕಾರ ತೋರಿಸುತ್ತಿದ್ದರೋ ಅದೇ ವ್ಯಕ್ತಿ ತಮ್ಮದೇ ಆದ ಕಂಪನಿಯ ಮಾಲೀಕರಾಗಿ ಬದಲಾಗಿದ್ದರು. ಈ ವಾಸ್ತವವು ಎಷ್ಟು ಕಹಿಯಾಗಿತ್ತೆಂದರೆ ಅವನ ಗಂಟಲು ಒಣಗಿ ಹೋಗಿತ್ತು. ಶೀಲಾ ಯಾವಾಗಲೂ ತನ್ನ ಹರಿತವಾದ ನಾಲಿಗೆಯನ್ನು ಹರಿಬಿಡುತ್ತಿದ್ದಳು. ಇಂದು ಅವಳ ಬಾಯಿಂದ ಒಂದು ಶಬ್ದ ಕೂಡ ಹೊರಬರಲಿಲ್ಲ. ಅವಳು ಕಂಪಿಸುತ್ತಾ ಸೋಫಾದ ಮೇಲೆ ಕುಳಿತುಕೊಂಡಳು. ಅವಳು ಇಲ್ಲಿವರೆಗೆ ಆಶ್ಚರ್ಯಚಕಿತಳಾದಳು. ರೋಹಿತ್ನ ಪರಿಸ್ಥಿತಿ ಇದಕ್ಕಿಂತಲೂ ಕೆಟ್ಟದಾಗಿತ್ತು. ಅವನು ನಡುಗುತ್ತಾ ಆನಂದ್ ಪ್ರಕಾಶ್ ಅವರ ಕಾಲಿಗೆ ಬಿದ್ದನು. ಅವನ ಎಲ್ಲ ದುರಹಂಕಾರ, ಗರ್ವ ಮಣ್ಣು ಪಾಲಾಯಿತು. ಸರ್, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಅವನು ನಮ್ಮ ಮಗುವಿನಂತೆ ಅಳುತ್ತಿದ್ದನು. ನಾನು ದೊಡ್ಡ ತಪ್ಪು ಮಾಡಿದ್ದೇನೆ. ನಾನು ಕುರುಡನಾಗಿದ್ದೆ. ನಾನು ಮಕ್ಕಳಿರೋ ಮನುಷ್ಯ. ನನ್ನ ಮಕ್ಕಳನ್ನು ಹೇಗೆ ಬೆಳೆಸಲಿ? ನನ್ನ ತಾಯಿಯನ್ನು ಹೇಗೆ? ಅವನಿಗೆ ವಾಕ್ಯವನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಆನಂದ್ ಪ್ರಕಾಶ್ ತಲೆ ತಗ್ಗಿಸಿದ ರೋಹಿತ್ ಕಡೆಗೆ ನೋಡಿದರು. ಅವನ ಕಣ್ಣುಗಳಲ್ಲಿ ಈಗ ಕೋಪ ಇರಲಿಲ್ಲ, ಬದಲಿಗೆ ಒಂದು ಆಳವಾದ ನೋವಿತ್ತು. ನಿನ್ನ ಅಮ್ಮ ನಿನ್ನ ಕಾಲ ಮೇಲೆ ಬಿದ್ದು ಇದೇ ರೀತಿ ಭಿಕ್ಷೆ ಬೇಡುತ್ತಿದ್ದರು. ಆಗ ಅವರ ದುಃಖ ಏಕೆ ಕಾಣಿಸಲಿಲ್ಲ ರೋಹಿತ್? ಆಗ ಅವರು ಹೇಳುತ್ತಿದ್ದರು, ನನ್ನನ್ನು ಮನೆಯಿಂದ ಹೊರ ಹಾಕಬೇಡ. ಆಗ ನಿನ್ನ ಮಾನವೀಯತೆ ಎಲ್ಲಿ ಮಲಗಿತ್ತು? ಆನಂದನ ಪ್ರತಿ ಶಬ್ದಗಳು ರೋಹಿತ್ ಮನಸ್ಸನ್ನು ಶೂಲದಂತೆ ಚುಚ್ಚುತ್ತಿದ್ದವು. ಸರ್, ನಾನು ಅಮ್ಮನನ್ನು ವಾಪಸ್ ಕರೆದುಕೊಂಡು ಬರುತ್ತೇನೆ. ನಾನು ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತೇನೆ. ಪ್ಲೀಸ್, ನನ್ನ ನೌಕರಿ ವಾಪಸ್ ಕೊಡಿಸಿ. ನನ್ನ ಮನೆ, ನಾನು ರೋಡಿಗೆ ಬಂದು ಬಿಡುತ್ತೇನೆ ಸರ್, ರೋಹಿತ್ ಬೇಡಿಕೊಂಡನು. ಆನಂದ್ ಒಂದು ಕ್ಷಣ ಶಾಂತವಾದ ಉಸಿರು ತೆಗೆದುಕೊಂಡನು. ನಿನ್ನ ನೌಕರಿ ಮತ್ತು ಮನೆ ನಿನಗೆ ಪುನಃ ಸಿಗಬಹುದು ರೋಹಿತ್, ಆದರೆ ನೀನು ಗೌರವ, ವಿಶ್ವಾಸ, ನಿನ್ನ ಅಮ್ಮನ ದೃಷ್ಟಿಯಲ್ಲಿ ಕಳೆದುಕೊಂಡಿದ್ದೀಯಾ. ಅದು ನಿನಗೆ ವಾಪಸ್ ಸಿಗುತ್ತದೆಯಾ? ಅವರು ಮುಂದೆ ಹೇಳಿದರು, ನೀನು ನಿನ್ನ ಅಮ್ಮನನ್ನು ಭಾರ ಎಂದುಕೊಂಡಿದ್ದೀಯಲ್ಲವೇ? ಇಂದು ನಿನಗೆ ಆ ಹೊರೆ ಇಲ್ಲದೆ ಬದುಕುವ ಸ್ವಾತಂತ್ರ್ಯ ಸಿಕ್ಕಿದೆ. ಹೋಗು.
ಮತ್ತು ನೋಡು, ನಿನ್ನ ಅಮ್ಮನ ಆಶೀರ್ವಾದವಿಲ್ಲದೆ ನಿನ್ನ ಸಂಪತ್ತು ಎಲ್ಲಿ ತನಕ ಹೋಗುತ್ತದೆ ಎಂದು. ಆನಂದ್ ಪ್ರಕಾಶ್ ಹಿಂತಿರುಗಿ ಶೀಲಾಳ ಕಡೆ ನೋಡಿದನು. ಅವಳು ಈಗಲೂ ಅಳುತ್ತಿದ್ದಳು. ಮತ್ತೆ ನೀನು ಈ ಮನೆಯಲ್ಲಿ ಶಾಂತಿ ಬಯಸಿದೆಯಲ್ಲವೇ? ಈಗ ನಿನಗೆ ಇಲ್ಲಿ ತುಂಬ ಶಾಂತಿ ಸಿಗುತ್ತದೆ. ಈಗ ನಿನ್ನನ್ನು ಈ ಮನೆಯಲ್ಲಿ ತಡೆಯುವವರೂ ಅಲ್ಲ, ಏನು ಮಾತನಾಡುವವರೂ ಇರುವುದಿಲ್ಲ. ಈ ಮನೆ ಪೂರ್ತಿಯಾಗಿ ಖಾಲಿಯಾಗುತ್ತದೆ. ಬಹುಶಃ ಈಗ ನಿಮಗೂ ಅರ್ಥವಾಗಿರಬಹುದು, ಒಬ್ಬರ ತಲೆ ಮೇಲಿರೋ ಸೂರು ಕಿತ್ತುಕೊಂಡರೆ ಆಗ ಹೇಗೆ ಅಸಹಾಯಕತೆ ಅನುಭವಿಸಬೇಕಾಗುತ್ತದೆ ಎಂದು. ನೀವು ನಿಮ್ಮ ಅಮ್ಮನನ್ನು ಬೇರೆ ಮಾಡಿ ಒಳ್ಳೆಯದೇ ಮಾಡಿದ್ರಿ, ಆನಂದ್ ವ್ಯಂಗ್ಯವಾದ ನಗುವಿನ ಜೊತೆ ಹೇಳಿದನು. ನೀವು ಆ ಅಮ್ಮನ ಆಶೀರ್ವಾದಕ್ಕೆ ಯೋಗ್ಯರಲ್ಲ. ಅವರಿಗೆಂದು ಆಶ್ರಮದಲ್ಲಿ ಇರುವುದು ಆಗದಿದ್ದರೂ ಇನ್ನು 1 ವಾರದ ನಂತರ ಅವರಿಗೆ ಆಶ್ರಮ ಅಭ್ಯಾಸವಾಗುತ್ತದೆ. ನನಗೆ ನಂಬಿಕೆ ಇದೆ. ಇದರ ನಂತರ ಅವರು ಅಲ್ಲಿ ಯಾವುದೇ ನಿಂದನೆ ಅಪಮಾನಗಳಿಲ್ಲದೆ ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕುತ್ತಾರೆ. ಅವರು ಒಂದು ಕ್ಷಣ ನಿಂತು ನಂತರ ಹೇಳಿದರು. ಈಗ ಅವರ ಧ್ವನಿ ಇನ್ನೂ ಜೋರಾಗಿತ್ತು. ಆದರೆ ಈಗ ನಾನು ನಿಮ್ಮನ್ನು ನೆಮ್ಮದಿ ಶಾಂತಿಯಾಗಿ ಬದುಕಲು ಬಿಡುವುದಿಲ್ಲ. ಮತ್ತು ಇದರ ನಂತರ ನೀವು ನಮ್ಮ ಕಂಪನಿಯಲ್ಲಿ ಅಲ್ಲ, ಬೇರೆ ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡಲು ಯೋಗ್ಯರಾಗಿರಲು ಬಿಡುವುದಿಲ್ಲ. ನಾನು ನಿಮ್ಮ ಗರ್ವವನ್ನು ಮಣ್ಣು ಪಾಲು ಮಾಡುತ್ತೇನೆ. ನಿಮಗೆ ಯಾವುದೇ ಪ್ಯೂನ್ ಕೆಲಸವನ್ನು ಕೊಡಬಾರದು. ಹೀಗೆ ಹೇಳಿ ಆನಂದ್ ಪ್ರಕಾಶ್ ಇನ್ನೊಂದು ಮಾತನಾಡದೆ ಬಾಗಿಲ ಕಡೆ ಹೊರಟರು. ರೋಹಿತ್ ಹೋಗುತ್ತಿದ್ದನು. ಸರ್, ಪ್ಲೀಸ್, ಕೊನೆಯ ಒಂದು ಅವಕಾಶ ಕೊಡಿ. ನೀವು ಹೇಗೆ ಹೇಳುತ್ತೀರೋ ಹಾಗೆ ಮಾಡುತ್ತೇನೆ ಸರ್. ನನ್ನ ಮಾತು ಕೇಳಿ. ಆದರೆ ಆನಂದ್ ನಿಲ್ಲಲಿಲ್ಲ. ಅವರು ಸಮಯ ವ್ಯರ್ಥ ಮಾಡದೆ ಮನೆಯಿಂದ ಹೊರಗೆ ಹೋದರು. ಹಿಂದೆ ಬಿಟ್ಟು ಹೋದ ಇಬ್ಬರು ವ್ಯಕ್ತಿಗಳು ಈಗಷ್ಟೇ ಆಕಾಶದಿಂದ ಭೂಮಿ ಮೇಲೆ ಬಿದ್ದಿದ್ದರು. ನಂತರ ಏನೋ ಅರ್ಧ ಗಂಟೆ ತುಂಬ ಕಷ್ಟದಿಂದ ಕಳೆದರು. ರೋಹಿತ್ನ ಕಾರು ಆಶ್ವಾಸ್ ವೃದ್ಧಾಶ್ರಮದ ಗೇಟ್ ಹತ್ತಿರ ಧೂಳೆಬ್ಬಿಸುತ್ತಾ ನಿಂತಿತ್ತು. ರೋಹಿತ್ ಮತ್ತು ಶೀಲಾ ಓಡುತ್ತಾ ಒಳಗೆ ಬಂದರು. ಅವರ ಮುಖದಲ್ಲಿ ಗಾಬರಿ ಮತ್ತು ಪಶ್ಚಾತ್ತಾಪದ ಭಾವನೆ ಕಾಣುತ್ತಿತ್ತು. ಕಮಲ ಅವರು ತಮ್ಮ ಕೋಣೆಯ ಕಿಟಕಿ ಹತ್ತಿರ ಕುಳಿತಿದ್ದರು. ಅವರು ಹೊರಗೆ ನೋಡುತ್ತಿದ್ದರು. ಹಾಗೆ ಅವರು ರೋಹಿತ್ನನ್ನು ನೋಡಿದರು. ಅವರ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಹೊಳಪು ಇತ್ತು. ನನಗೆ ನಂಬಿಕೆ ಇತ್ತು. ನನ್ನ ಮಗ ನನ್ನನ್ನು ಕರೆದುಕೊಂಡು ಹೋಗಲು ಅವಶ್ಯವಾಗಿ ಬರುತ್ತಾನೆ. ಕಮಲ ಅವರ ಧ್ವನಿಯಲ್ಲಿ ಖುಷಿ ಮತ್ತು ಹೆಮ್ಮೆ ಎರಡೂ ಇತ್ತು. ನಿನಗೆ ಧನ್ಯವಾದಗಳು ದೇವರೇ. ಹೀಗೆ ಹೇಳುತ್ತಾ ಅವರು ಆಕಾಶದ ಕಡೆ ನೋಡುತ್ತಾ ತಮ್ಮ ಕೈ ಜೋಡಿಸಿದರು. ರಿಸೆಪ್ಷನ್ನಲ್ಲಿ ಕುಳಿತ ವ್ಯಕ್ತಿಯಿಂದ ಕಮಲ ಅವರ ಕೋಣೆಯ ನಂಬರ್ ಕೇಳಿದ ರೋಹಿತ್ ವೇಗವಾಗಿ ಕೋಣೆಗೆ ಬಂದನು. ಶೀಲಾ ಕೂಡ ಅಷ್ಟೇ ವೇಗವಾಗಿ ಅವನ ಹಿಂದೆ ಬರುತ್ತಿದ್ದಳು. ಒಳಗೆ ಬರುತ್ತಿದ್ದಂತೆ ರೋಹಿತ್ ತನ್ನ ಅಮ್ಮನ ಕಾಲಿಗೆ ಬಿದ್ದನು. ಅವನ ಕಣ್ಣೀರು ಅಮ್ಮನ ಕಾಲು ಒದ್ದೆ ಮಾಡುತ್ತಿತ್ತು. ಅಮ್ಮ, ನನ್ನನ್ನು ಕ್ಷಮಿಸು. ನಾನು ತುಂಬ ಕೆಟ್ಟ ಮಗ. ನಾನು ನಿನ್ನ ಜೊತೆ. ಅವನ ಧ್ವನಿ ಗದ್ಗದಿತವಾಯಿತು. ಕಮಲ ಅವರು ತಮ್ಮ ನಡುಗುವ ಕೈಗಳಿಂದ ರೋಹಿತ್ನನ್ನು ಮೇಲಕ್ಕೆ ಎತ್ತಿದರು. ಅರೆ ಹುಚ್ಚ, ಅಮ್ಮ ಯಾವಾಗಲೂ ತನ್ನ ಮಕ್ಕಳನ್ನು ಕೆಟ್ಟವರೆಂದುಕೊಳ್ಳುವುದಿಲ್ಲ. ನೀನು ಬಂದಿರೋದೇ ನನಗೆ ಹೆಚ್ಚು. ಅವರು ರೋಹಿತ್ ಮತ್ತು ಶೀಲಾಳನ್ನು ತಬ್ಬಿಕೊಂಡರು. ಆಗ ಆನಂದ್ ಪ್ರಕಾಶ್ ಅಲ್ಲಿಗೆ ಬಂದರು. ರೋಹಿತ್ ಮತ್ತು ಶೀಲಾ ತಟ್ಟನೆ ಅವರ ಕಾಲಿಗೆ ಬಿದ್ದರು. ಸರ್, ನಮ್ಮಿಂದ ತುಂಬ ದೊಡ್ಡ ತಪ್ಪಾಯಿತು. ನಾವು ನಮ್ಮ ಅಮ್ಮನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ಇವರು ನಮ್ಮ ದೇವರು. ಪ್ಲೀಸ್ ಸರ್, ನಮಗೆ ಒಂದು ಅವಕಾಶ ಕೊಡಿ. ಆನಂದ್ ಪ್ರಕಾಶ್ ಕಠೋರವಾದ ಧ್ವನಿಯಲ್ಲಿ ಹೇಳಿದರು. ನಾನು ನಿಮ್ಮ ಮೇಲೆ ನಂಬಿಕೆ ಇಡುವುದಿಲ್ಲ. ಒಮ್ಮೆ ಮೋಸ ಮಾಡಿದ್ದೀರಿ. ಕಮಲ ಅವರು ಕೈ ಜೋಡಿಸಿ ಹೇಳಿದರು. ಮಗ ಆನಂದ್, ಇವರನ್ನು ಕ್ಷಮಿಸು. ಇವರು ನನ್ನ ಮಕ್ಕಳು. ಎಲ್ಲ ವ್ಯಕ್ತಿಗಳಿಂದ ತಪ್ಪಾಗುತ್ತದೆ. ಈಗ ಇವರಿಗೆ ಪಶ್ಚಾತ್ತಾಪವಾಗಿದೆ. ಆನಂದ್ ಪ್ರಕಾಶ್ ಅವರು ಕಮಲ ಅವರ ಖುಷಿ ತುಂಬಿದ ಕಣ್ಣುಗಳನ್ನು ನೋಡಿದರು. ಅವರಿಗೆ ಅರ್ಥವಾಯಿತು. ಒಬ್ಬ ಅಮ್ಮನ ಪ್ರೀತಿ ತನ್ನ ಮಕ್ಕಳಿಗಾಗಿ ಯಾವಾಗಲೂ ಅಮರವಾಗಿರುತ್ತದೆ. ಅವನು ದೀರ್ಘವಾದ ಉಸಿರು ತೆಗೆದುಕೊಂಡನು. ಸರಿ, ಅವರು ದೃಢವಾದ ಧ್ವನಿಯಲ್ಲಿ ಹೇಳಿದರು. ಕೇವಲ ಕಮಲ ಅವರ ಖುಷಿಗಾಗಿ ನಿಮಗೆ ಇನ್ನೊಂದು ಅವಕಾಶ ಕೊಡುತ್ತಿದ್ದೇನೆ. ಆದರೆ ನೀವು ಕೇಳಿಸಿಕೊಳ್ಳಿ. ಅವರ ಕಣ್ಣುಗಳು ಬೆಂಕಿಯಂತೆ ಸುಡುತ್ತಿದ್ದವು. ಒಂದು ವೇಳೆ ಭವಿಷ್ಯದಲ್ಲಿ ಕಮಲ ಅವರಿಗೆ ಸ್ವಲ್ಪ ತೊಂದರೆಯಾದರೂ, ಅವರ ಕಣ್ಣುಗಳಲ್ಲಿ ಒಂದು ಹನಿ ಕಣ್ಣೀರು ಬಂದರೂ ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ, ತಿಳಿಯಿತೆ? ರೋಹಿತ್ ಮತ್ತು ಶೀಲಾ ಸರಿ ಎನ್ನುವಂತೆ ತಲೆ ಆಡಿಸಿದ್ದರು. ಅವರು ಒಳ್ಳೆಯ ಮನಸ್ಸಿನಿಂದ ಒಪ್ಪಿ ತಮ್ಮ ತಾಯಿಯನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡಿಕೊಳ್ಳುವುದಾಗಿ ಪೂರ್ಣ ಹೃದಯದಿಂದ ಭರವಸೆ ನೀಡಿದರು. ಸ್ನೇಹಿತರೆ, ಪೋಷಕರು ಭೂಮಿಯ ಮೇಲೆ ದೇವರ ರೂಪ. ಅವರಿಗೆ ನಾವೆಲ್ಲರೂ ಋಣಿಗಳು. ಅವರ ಋಣವನ್ನು ನಾವು 7 ಜನ್ಮದಲ್ಲಿಯೂ ತೀರಿಸಲು ಸಾಧ್ಯವಿಲ್ಲ. ಯಾರು ಅವರನ್ನು ಗೌರವಿಸುತ್ತಾರೆ, ಜೀವನ ಅವರನ್ನು ಗೌರವಿಸುತ್ತದೆ. ಯಾರು ಅವರನ್ನು ಕೈ ಬಿಡುತ್ತಾರೆ, ಅದೃಷ್ಟವು ಅವರನ್ನು ಒಂಟಿಯಾಗಿ ಬಿಟ್ಟು ಬಿಡುತ್ತದೆ. ಅಮ್ಮ ಎನ್ನುವುದು ಕೇವಲ ಒಂದು ಶಬ್ದವಲ್ಲ, ಬದಲಿಗೆ ನಮ್ಮ ಜೀವನವು ನಿಂತಿರುವ ಅಡಿಪಾಯ. ರೋಹಿತ್ ಮತ್ತು ಶೀಲಾ ತಮ್ಮ ಮೂರ್ಖತನದಲ್ಲಿ ಡೈನಮೈಟ್ ಬಳಸಿ ಅಡಿಪಾಯವನ್ನು ಸ್ಫೋಟಿಸಲು ಪ್ರಯತ್ನಿಸಿದರು. ಆದರೆ ತಡವಾಗಿಯಾದರೂ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿದೆ. ಒಬ್ಬ ತಾಯಿಗೆ ತಮ್ಮ ಕಳೆದು ಹೋದ ಸಂಸಾರ ಮರಳಿ ಸಿಕ್ಕಿತ್ತು. ಆದರೆ ಪ್ರಪಂಚದಲ್ಲಿ ಸಾವಿರಾರು ಕಮಲಮ್ಮನಂತವರು ಇಂದಿಗೂ ಆಶ್ವಾಸ್ನಂತಹ ವೃದ್ಧಾಶ್ರಮಗಳಲ್ಲಿ ತಮ್ಮ ಮಗ ರೋಹಿತ್ನ ಬರುವಿಕೆಯನ್ನು ಕಾಯುತ್ತಿದ್ದಾರೆ. ಯಾವಾಗ ಆಶ್ರಮದ ಬಾಗಿಲು ತೆರೆಯುತ್ತದೆ ಮತ್ತು ತಮ್ಮ ಮಗ ತಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಎನ್ನುವ ನಂಬಿಕೆಯಿಂದ. ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.